Dear students, so ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ನ ನಾನು ಹೇಳ್ಕೊಡ್ತಾ ಇದ್ದೆ. ಅದರಲ್ಲಿ ಎಕ್ಸಸೈಸ್ 6.2 6 ಕ್ವೆಶನ್ಸ್ ಮುಗ್ದಿದ್ವು. ಇವತ್ತಿನ ಕ್ಲಾಸಲ್ಲಿ 7th ಕ್ವೆಶನ್ನಿಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಪ್ರೀವಿಯಸ್ ಲೆಕ್ಚರ್ಸ್ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಗೋ ಆ್ಯಂಡ್ ವಾಚ್ ದೋಸ್ ಲೆಕ್ಚರ್ಸ್ ಸೊ ದಟ್ ಯು ವಿಲ್ ಟ್ಯೂನ್ ಇನ್ ಪ್ರಾಪರ್ಲಿ. ಅಂದರೆ ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅರ್ಥ ಆಯ್ತಲ್ಲ? ಸೊ ಪ್ರೀವಿಯಸ್ ಲೆಕ್ಚರ್ಸ್ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅವನ್ನ ಮುಗಿಸಿ ಆಮೇಲೆ ಇದನ್ನು ವಾಚ್ ಮಾಡಿ. ಇಲ್ಲ ಅಂದರೆ ನಿಮಗೆ ಬೆಟರ್ ಕನೆಕ್ಷನ್ ಫೀಲ್ ಆಗೋದಿಲ್ಲ ಆ್ಯಂಡ್ ಹೆಲ್ಪ್ ಕೂಡ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಒಂದು ಆರ್ಡ್ರಲ್ಲಿ ವಾಚ್ ಮಾಡಿ. ಆ್ಯಂಡ್ ಅದರದ್ದು ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ನಾನು ಪಿನ್ ಮಾಡಿರ್ತೀನಿ, ಸೊ ಅಲ್ಲಿ ಸಿಕ್ಬಿಡುತ್ತೆ. ಓಕೆ, ರೈಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್. ಸೊ ಕ್ವೆಶನ್ ನಂಬರ್ 7 ಅಬ್ಸರ್ವ್ ಮಾಡಿ. ಏನು ಕೊಟ್ಟಿದ್ದಾರೆ? ಶೋ ದಟ್ y is equal to log 1 plus x minus 2x divided by 2 plus x, comma x greater than minus 1 is an increasing function of x throughout its domain. ಅಂದರೆ ನಾವು ಶೋ ಮಾಡಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಪಕ್ಕ ಆ ಫಂಕ್ಷನ್ನು ಇನ್ಕ್ರೀಸಿಂಗ್ ಫಂಕ್ಷನ್ನೇ ಅಂತ. ಅಲ್ಲಿ ಶೋ ದಟ್ ಇಟ್ ಸೋ ಆ್ಯಂಡ್ ಸೋ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿದ್ದಾರೆ ಅಂದರೆ ಪಕ್ಕ ಅದು ಇನ್ಕ್ರೀಸಿಂಗ್ ಫಂಕ್ಷನ್ನು, ಬಟ್ ನೀವು ಪ್ರೂವ್ ಮಾಡ್ರಿ ಅಂತ ಅರ್ಥ. ಅದೇ ಚೆಕ್ ವೆದರ್ ದಿ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅಂತ ಅಂದರೆ ಎರಡರಲ್ಲಿ ಯಾವುದಾದ್ರೂ ಆಗ್ಬೋದು ಅಥವಾ ಯಾವುದೂ ಆಗದೆ ಇರಬಹುದು. ಅರ್ಥ ಆಯ್ತಲ್ಲ? ಹಾಗಾಗಿ ನಿಮಗೆ ಶೋ ದಟ್ ಕೊಟ್ಟಿದ್ದಾರೆ ಅಂದರೆ ಅದೊಂದು ಬೆನಿಫಿಟ್ಟು. ಓಕೆ, ರೈಟ್. ಶೋ ದಟ್, ಪ್ರೂವ್ ದಟ್, ಇವೆರಡು ವರ್ಡ್ಸ್. ಸೊ ನಾನು ಅದನ್ನು ಮುಂಚೆನೇ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಮಿಂಗ್ ಟು ದ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶನ್, ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ? y ಈಸ್ ಈಕ್ವಲ್ ಟು ಲಾಗ್ 1 plus x minus 2x divided by 2 plus x. You must write this condition, x is greater than minus 1 ಅಂತ. ಅರ್ಥ ಆಯ್ತಲ್ಲ? ಯಾಕೆ ಮ್ಯಾಮ್ ಇದನ್ನು ಬರಿಬೇಕು, ಎಕ್ಸ್ ಬಗ್ಗೆ ಏನು ಬರೀಲಿಲ್ಲ ಅಂದ್ರೂ ನಡೆಯುತ್ತಲ್ಲ ಅಂತ ಅಂದರೆ ನೋ ಮೈ ಡಿಯರ್, ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ವೈ? ಬಿಕಾಸ್ ಹಿಯರ್ ಯು ಕೆನಾಟ್ ಮೇಕ್ ದ ಡಿನಾಮಿನೇಟರ್ 0. ಅರ್ಥ ಆಯ್ತಲ್ಲ? ಸೊ ಡಿನಾಮಿನೇಟರ್ 0 ಆಗಬಾರ್ದು ಅಂತ ಅಂದರೆ ಏನು ಕಂಡೀಷನ್ ಅಪ್ಲೈ ಆಗುತ್ತೆ ಅಂತ ನೋಡ್ಬೇಕು ನಾವು, ರೈಟ್? ಓಕೆ, ಸೊ ಕಮಿಂಗ್ ಟು ದಿಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಡೆಫಿನಿಷನ್. ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಏನ ಇನ್ಕ್ರೀಸಿಂಗ್ ಫಂಕ್ಷನ್ನ ನಾವು ಪ್ರೂವ್ ಮಾಡೋದು ಹೆಂಗೆ? ಒಂದು ಗ್ರಾಫ್ ಮೆಥಡ್ ಇದೆ, ಹೌದಲ್ವಾ? ಸೊ ಗ್ರಾಫ್ ಮೆಥಡ್ ನಾರ್ಮಲ್ ಈಕ್ವೇಷನ್ಸಿಗೆ ಹೆಲ್ಪ್ ಆಗುತ್ತೆ. ಬಟ್ ಕಾಂಪ್ಲಿಕೇಟೆಡ್ ಒನ್ಸ್ ಇರ್ತಾವಲ್ಲ, ಲೈಕ್ ಲಾಗರಿದಮ್, ಟ್ರಿಗ್ನೋಮೆಟ್ರಿಕ್, ಅಂಥ ಕೇಸಸ್ಸಲ್ಲಿ ನಾವೇನು ಮಾಡ್ತೀವಿ, ಆ ಗ್ರಾಫ್ ಮೆಥಡ್ ಅಂದರೆ ಎಕ್ಸ್ ಇಟ್ಕೊಂಡ್ಬಿಟ್ಟು ವೈನ ಕಂಡಿಡ್ತೀವಿ, ಹೌದಲ್ವಾ? ಸೊ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಂಗೆಲ್ಲ ವೈ ವ್ಯಾಲ್ಯೂ ಸಿಗುತ್ತೆ, ಅದನ್ನು ಹೋಗಿ ಗ್ರಾಫಲ್ಲಿ ಪ್ಲಾಟ್ ಮಾಡ್ತೀವಿ. ಆ ಮೆಥಡ್ನ ನಾವು ಪ್ರಿಫರ್ ಮಾಡೋದಿಲ್ಲ. ದೆನ್ ವಿಚ್ ಮೆಥಡ್ ವಿ ಪ್ರಿಫರ್? ಐ ಎಕ್ಸ್ಪ್ಲೇನ್ ಯು ದ ಸೆಕೆಂಡ್ ಮೆಥಡ್. ಸೊ ಸೆಕೆಂಡ್ ಮೆಥಡ್ ಯಾವುದು? ಡೆರಿವೇಟಿವ್ ಟೆಸ್ಟ್. ಡೆರಿವೇಟಿವ್ ಟೆಸ್ಟ್ ಅಂದರೆ ಏನು? ಸಿಂಪಲ್. ನಿಮಗೆ ಒಂದು ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರ. ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ದಿಸ್ ವೈ. ಓಕೆ, ವೈ ಅಥವಾ ಎಫ್ ಆಫ್ ಎಕ್ಸ್ ಎರಡೂ ಸೇಮೇ. ಅಲ್ಲಿ ಏನಾದರೂ ಬರ್ದಿರಲಿ. ಸಮ್ಟೈಮ್ಸ್ ಅವರು ಎಫ್ ಆಫ್ ಎಕ್ಸ್ ಅಂತ ಬರ್ದಿದ್ದಾರೆ ಅಂದರೆ ಕನ್ಫ್ಯೂಸ್ ಆಗಿಬಿಟ್ರಿ. ಸೇಮ್ ಕ್ವಶನ್ ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಎಫ್ ಆಫ್ ಎಕ್ಸ್ ಬರೆದ್ರೆ ಡೋಂಟ್ ಸೇ ದಟ್ ಇಟ್ ಈಸ್ ಔಟ್ ಆಫ್ ಸಿಲೆಬಸ್. y is nothing but f of x. ಓಕೆ, ಸೊ ಎಫ್ ಆಫ್ ಎಕ್ಸ್ ಫಸ್ಟ್ ಸ್ಟೆಪ್ಪು ಏನು ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ನ, ಅದನ್ನು ನಾವೇನು ಮಾಡಬೇಕಾಗಿದೆ? ಫಸ್ಟ್ ಸ್ಟೆಪ್ ಏನು? ಡಿಫರೆನ್ಶಿಯೇಟ್. ದೆನ್ ಏನು ಮಾಡ್ತೀರಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ಎಫ್ ಡ್ಯಾಶ್ ಆಫ್ ಎಕ್ಸು ಈಕ್ವೇಟಿಂಗ್ ಟು 0 ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ 1. ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಕಂಡೀಷನ್ ತಗೊಂಡು ಯಾವ ಕಂಡೀಷನ್ಗೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗ್ತಾ ಇದೆ ಅಂತ ನೋಡ್ತೀರಾ. ಆಗ್ತಾ ಇದೆ ಅಂದರೆ ಅದೇನಾಗುತ್ತೆ? ಇನ್ಕ್ರೀಸಿಂಗ್ ಆಗುತ್ತೆ. ಇನ್ ಕೇಸ್ ಆ ಎಫ್ ಡ್ಯಾಶ್ ಆಫ್ ಎಕ್ಸು ನಮ್ಮ ಎಕ್ಸ್ ವ್ಯಾಲ್ಯೂಸಿಗೆ ಲೆಸ್ ದ್ಯಾನ್ 0 ಬರ್ತಾ ಇದೆ ಅಂದರೆ ಡಿಕ್ರೀಸಿಂಗ್ ಇದೆ ಅಂತ. ಈ ಎಕ್ಸ್ ವ್ಯಾಲ್ಯೂ ಬರೆದಾಗ ಇಂಟರ್ವಲ್ಸ್ ಅಲ್ಲಿ ಸ್ಪ್ಲಿಟ್ ಆಗುತ್ತೆ ನಂಬರ್ ಲೈನ್ ಮೇಲ್ಗಡೆ. ಅದೆಲ್ಲ ಪ್ರೊಸೀಜರ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಮಿಂಗ್ ಟು ದಿಸ್ ಕ್ವೆಶನ್, ಲೆಟ್ ಅಸ್ ಗೋ ವಿತ್ ದ ಸೇಮ್ ಪ್ರೊಸೀಜರ್. ಫಸ್ಟು ವೈ ಕೊಟ್ಟಿದ್ದಾರೆ ತಾನೆ. ಸೊ ನಾವೇನು ಮಾಡೋಣ? ವೈ ಡ್ಯಾಶ್ ಕಂಡಿಡಿಯನ್ವಾ? ವೈ ಡ್ಯಾಶ್ ಅಂದರೆ ಏನು? ಡಿಫ್ರೆನ್ಶಿಯೇಟ್ ಮಾಡಿರಿ. ಸೊ ಡಿಫ್ರೆನ್ಸಿಯೇಷನ್ ಎರಡಿದಾವಲ್ಲ, ಒಂದಿದು ಆಮೇಲೆ ಇದು, ಹೌದಾ? ಸೊ ಒಂದೊಂದೇ ಮಾಡಿರಿ. ಲಾಗ್ ಎಕ್ಸ್, ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್? ಇಟ್ ಈಸ್ 1 by x. ಆದರೆ ಇದು ಎಕ್ಸ್ ಇದೆಯಾ? ಎಕ್ಸ್ ಜಾಗದಲ್ಲಿ ಬೇರೆ ಏನೋ ಇದೆ. ಬೇರೆ ಏನಿದೆ? 1 plus x ಇದೆ. ಸೊ 1 plus x ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಸಿಗುತ್ತೆ? 1 0 ಸಿಗುತ್ತೆ, x 1 ಸಿಗುತ್ತೆ, 0 plus 1 1 ಸಿಗುತ್ತೆ. ಹಾಗಾಗಿ ಇದೇನಾಗುತ್ತೆ? 0 plus 1.
ಅದನ್ನೇ ನೀವು ಬರೀಲಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಆ ಹ್ಯಾಬಿಟ್ ಇರಬೇಕು ನಿಮಗೆ. ಎಕ್ಸ್ ಕೊಟ್ಟಿಲ್ಲ ಅಂದರೆ ಬೇರೆ ಏನು ಕೊಟ್ಟಿದ್ದಾರೋ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋ ಹ್ಯಾಬಿಟ್ ಇರಬೇಕು. ಯಾಕೆ ಅಂದರೆ ಸಮ್ಟೈಮ್ಸ್ ಅವ್ರು 1+x² ಕೊಟ್ರಪ್ಪ, ಅವಾಗ ಏನಾಗುತ್ತೆ 2x ಆಗುತ್ತೆ ಡೆರಿವೇಟಿವ್. ನೀವು ಬರೀ 1/x ಬರೆಯೋದು, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದು ಅಂತ ಅಂದರೆ, ನೆಕ್ಸ್ಟ್ ಟರ್ಮಿಗೆ ಹೋಗ್ತೀರಾ ಅಂತ ಅಂದರೆ ನೀವು 2xನ ಮಿಸ್ ಮಾಡ್ಕೋತೀರಿ ಇಲ್ಲಿ. ಕರೆಕ್ಟಾ? ಸೊ ಹಾಗಾಗಿ ಆ ಹ್ಯಾಬಿಟ್ ಇಟ್ಕೊಳ್ಳಿ. ರೈಟ್, ನೆಕ್ಸ್ಟ್ ಇಲ್ಲಿ ನೋಡಿ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದರೆ ಯಾವ ರೂಲು? ಕೋಶಂಟ್ ರೂಲ್ ಅಪ್ಲೈ ಮಾಡಿ. ಸೊ ಕೋಶಂಟ್ ರೂಲ್ ಏನು ಹೇಳುತ್ತೆ? ಡಿನಾಮಿನೇಟರ್ ಸ್ಕ್ವಯರ್ ಇನ್ ದ ಡಿನಾಮಿನೇಟರ್. ಕರೆಕ್ಟಾ? ನೆಕ್ಸ್ಟ್ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಇನ್ ದ ಡಿಫ್ರೆನ್ಸಿಯೇಷನ್. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ 2x? 2 ಮೈನಸ್. ಓಕೆ, ನೆನ್ಪಿಟ್ಕೊಳ್ಳಿ, ಕೋಶಂಟ್ ರೂಲಲ್ಲಿ ಮೈನಸ್ ಬರುತ್ತೆ. ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಫ್ರ್ಯಾಕ್ಷನ್ ಮುಂದೆ ಇಲ್ಲಿ ಮೈನಸ್ ಇದೆ ಅಂತ ಅಂದರೆ ನೀವು ಇದನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ ಈ ಮೈನಸ್ ಇದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ಸೊ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್, ದೆನ್ ನ್ಯೂಮರೇಟರ್ ಆಸ್ ಇಟ್ ಈಸ್ ಇಟ್ಕೊಂಡು ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ 2? 0. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ x? 1. ಕರೆಕ್ಟ್ ಇದೆಯಾ? ರೈಟ್. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೇನು ಸಿಗುತ್ತೆ ನೋಡಿ. y' is equal to 1/1 plus x ಮೈನಸ್ ಇದೇನು ಸಿಗುತ್ತೆ? 2 plus x whole square. ಈ 2ನ ಮಲ್ಟಿಪ್ಲೈ ಮಾಡಿ ಎರಡು ಟರ್ಮ್ಸಿಗೆ ಮಲ್ಟಿಪ್ಲೈ ಆಗುತ್ತೆ. ಸೊ 2 into 2 4 ಪ್ಲಸ್ 2 into x 2x ಮೈನಸ್ 0 plus 1 ಅಂದರೆ 1, ಇನ್ನೇನು 2x ಇಲ್ಲಿ ಬರುತ್ತೆ. ಹೌದಾ? ರೈಟ್. ಸೊ ಪ್ಲಸ್ 2x minus 2x gets cancel. Yes or no? Yes or no? Then what remains? y' is equal to, observe ಮಾಡಿ, 1/1 plus x minus 4 divided by 2 plus x whole square. I hope so. ಇಲ್ಲಿವರೆಗೂ ಯಾರಿಗೂ ಏನು ಡೌಟ್ ಇಲ್ಲ? ರೈಟ್. ಈಗ ಬೇಕಿದ್ರೆ ಎಲ್ ಸಿ ಎಮ್ ತೊಗೊಂಡು ಇನ್ನೂ ಸಿಂಪ್ಲಿಫೈ ಮಾಡಿ, ಸೊ ದಟ್ ನಾವು ಈ ಕಂಡೀಷನ್ನ ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಲ್ಲ? ರೈಟ್. ಸೊ ಎಲ್ ಸಿ ಎಮ್ ಏನು ಬರುತ್ತೆ? ಬೇರೆ ಬೇರೆ ಫ್ಯಾಕ್ಟರ್ಸ್ ಇದ್ದಾಗ ಟೋಟಲ್ ಅದರದ್ದು ಪ್ರಾಡಕ್ಟ್ ನಾವು ಅದನ್ನು ಎಲ್ ಸಿ ಎಮ್ ಆಗಿ ಬರಿತೀವಿ. ಹೌದಾ? ನೆಕ್ಸ್ಟ್ ಯಾರ ಹತ್ರ ಏನಿಲ್ವೋ ಅದನ್ನು ಕೊಡ್ತೀರಾ. 1 plus x ಇದೆ ಇಲ್ಲಿ, ಇದಿಲ್ಲ, ಸೊ ಅದನ್ನು ಕೊಡ್ರಿ ಈ ಕಡೆ. 1 into 2 plus x whole square ಮೈನಸ್ 4 ಇದೆ ಇಲ್ಲಿ, 4ಗೆ ಇದನ್ನು ಕೊಡ್ರಿ 1 plus x. ಇಫ್ ಯು ಸಿಂಪ್ಲಿಫೈ, ವಾಟ್ ವಿಲ್ ಯು ಗೆಟ್? a plus b whole square ಫಾರ್ಮುಲಾ, a square plus b square plus 2ab. ಕರೆಕ್ಟಾ? ಮೈನಸ್ ಮಲ್ಟಿಪ್ಲೈ, 4 1s are 4, minus into plus minus 4 into x divided by 1 plus x 2 plus x whole square 4x minus 4x plus 4 minus 4. ಕರೆಕ್ಟಾ? 4 minus 4 ಎಷ್ಟು? 0ನಾ? ನೆಕ್ಸ್ಟ್ 4x minus 4x ಎಷ್ಟು? 0ನಾ? ಸೊ therefore ಎಲ್ಲದು ಕ್ಯಾನ್ಸಲ್ ಆಯಿತು. ಏನು ಉಳಿತು ನಿಮಗೆ ಲಾಸ್ಟಿಗೆ? y' is equal to x square divided by 1 plus x into 2 plus x whole square. ಕರೆಕ್ಟ್ ಇದೆಯಾ? ಎಸ್. ಕೆನ್ ಯು ಅಬ್ಸರ್ವ್ ದಿಸ್ ಒನ್? ನಮಗೆ ಏನೇ ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? x is always greater than -1. ಓಕೆ. ಸೊ ಫ್ರಮ್ ದಿಸ್ ಟೆಲ್ ಮಿ, 2 plus x whole square ಅಂತೂ ಯಾವಾಗಲೂ ಪಾಸಿಟಿವ್ನಾ? ಎಸ್. ನಾವೀಗ ಚೆಕ್ ಮಾಡಬೇಕಾಗಿರೋದೇನು? ನಮ್ಮ ಈ y' ಅಂದರೆ f' ಎರಡು ಒಂದೇ ತಾನೆ. ಆ f' ಗ್ರೇಟರ್ ದ್ಯಾನ್ 0 ಇದೆಯಾ ಅಥವಾ ಲೆಸ್ ದ್ಯಾನ್ 0? ಆ್ಯಕ್ಚುಲಿ ಕ್ವಶನಲ್ಲಿ ಶೋ ದಟ್ ಇಟ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಗ್ರೇಟರ್ ದ್ಯಾನ್ 0ನೇ ಇರುತ್ತೆ. ಬಟ್ ನಾವು ಪ್ರೂವ್ ಮಾಡಬೇಕು ಇದು ಹೆಂಗೆ ಗ್ರೇಟರ್ ದ್ಯಾನ್ 0 ಆಗುತ್ತೆ ಅಂತ. ಹೌದಲ್ವಾ? ರೈಟ್. ಸೊ ನಾವು ಅಬ್ಸರ್ವ್ ಕ್ಲಿಯರ್ಲಿ, ನಮಗೆ ಇದು ಇಂಪಾರ್ಟೆಂಟ್. ಈಗ ಎಕ್ಸ್ ಗ್ರೇಟರ್ ದ್ಯಾನ್ -1 ಕೊಟ್ಟಿದ್ದಾರೆ. ಈಗ ನಮಗೆ y' ಗ್ರೇಟರ್ ದ್ಯಾನ್ 0 ಬರುತ್ತೆ. ಯಾಕೆ? ಇನ್ಕ್ರೀಸಿಂಗ್ ಫಂಕ್ಷನ್ನು ಆಗುತ್ತೆ ಅಂತ ಗೊತ್ತಿದೆ. ಬಟ್ ಪ್ರೂವ್ ಮಾಡೋದು ಹೆಂಗೆ? x² ಈಸ್ ಗ್ರೇಟರ್ ದ್ಯಾನ್ 0. ಓಕೆನಾ? ಯಾಕೆ? ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? -1 ಹಾಕ್ರಿ ಇಲ್ಲಿ. ಅಲ್ಲ ಸಾರಿ, -1 ಹಾಕಕ್ಕೆ ಬರೋಲ್ಲ. -1 ಆದಮೇಲೆ ಬರುವಂಥ ನಂಬರ್ಸ್ಗಳನ್ನು ಹಾಕ್ರಿ. 0 ಹಾಕ್ಬೋದಾ? 0 ಹಾಕಿದರೆ 0 ಬರುತ್ತೆ, 0². ಸೊ therefore ಇದು ಈಕ್ವಲ್ ಟು ಅಂತ ಬರ್ಕೊಳ್ರಿ. ಅಲ್ಲಿಗೆ ಈ ವ್ಯಾಲ್ಯೂ ಅಂತೂ ಪಾಸಿಟಿವ್ ಅಂತ ಗೊತ್ತಾಯಿತು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬಿಟ್ಟಾಕ್ರಿ. 2 plus x whole square ಅಂತ ಅಂದರೆ ಇಲ್ಲಿ ತಾಂಬಂದು ನೀವು -1 ಆ ಕಡೆ ನಂಬರ್ಸ್ ಬರೆದ್ರೆ ಏನೇ ಬರೀರಿ, ಬಟ್ ಪಾಸಿಟಿವ್ ಬರುತ್ತಾ? ಸೊ ಅಗೇನ್ ದಿಸ್ ಟರ್ಮ್ ಈಸ್ ಆಲ್ಸೋ ಪಾಸಿಟಿವ್.
ಓಕೆನಾ. ಸಾರಿ, ಇಲ್ಲಿ 0 ಬರೋಕ್ಕೆ ಸಾಧ್ಯನೇ ಇಲ್ಲಲ್ಲ, ಹೌದಾ, ಬರೀ ಗ್ರೇಟರ್ ದ್ಯಾನ್ ಅಷ್ಟೇ ಬರೀಬೇಕು. ಸಿಂಬಲ್ಸ್ ನೆನಪಿರಲಿ. ಈ ವ್ಯಾಲ್ಯೂ 0 ಯಾವಾಗ ಆಗುತ್ತೆ, ಎಕ್ಸ್ ವ್ಯಾಲ್ಯೂ -2 ಆದರೆ. ಬಟ್ ಎಕ್ಸ್ ವ್ಯಾಲ್ಯೂ -1ಕ್ಕಿಂತ ದೊಡ್ಡ ನಂಬರ್. -1ಕ್ಕಿಂತ ದೊಡ್ಡ ನಂಬರ್ ಅಂದರೆ ನಿಮ್ಮ ತಲೆಯಲ್ಲಿ ಏನು ನೋಡಬೇಕು, ನಂಬರ್ ಲೈನ್ ಹೆಂಗೈತೆ, ಇಲ್ಲೈತೆ, -1 ಈ ಕಡೆ ಐತೆ, -2 ಈ ಕಡೆ ಐತೆ, 0 -1ಕ್ಕಿಂತ ದೊಡ್ಡ ನಂಬರ್ ಅಂದರೆ ರೈಟ್ ಸೈಡ್ ನಂಬರ್ಸ್, ಹೌದಾ. ಸೊ -2 ಅಂತೂ ಯಾವತ್ತೂ ಬರೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಯಾವತ್ತೂ -2 ಬರೋಕ್ಕೆ ಸಾಧ್ಯ ಇಲ್ಲ, ಅಂದರೆ 0ನೂ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಅರ್ಥ. ಡಿನಾಮಿನೇಟರ್ ಎನ್ಯೂ 0 ಆಗಂಗಿಲ್ಲ. Therefore, you have to write only greater than symbol. Now come to this one. 1 plus x. Okay. So, tell me, 1 plus x ಏನಾಗುತ್ತೆ? ಫಾರ್ ವ್ಯಾಲ್ಯೂಸ್ -1ಕ್ಕಿಂತ ದೊಡ್ಡವು ಇರುತ್ತೆ, ಹೌದಲ್ವಾ. -1ಕ್ಕಿಂತ ದೊಡ್ಡವು ಅಂದರೆ ಇಲ್ಲಿ ನೀವು -0.5 ತೊಗೊಳ್ರಿ. ಮಿಡಲ್ ನಂಬರ್ ಐ ಆಮ್ ಸೇಯಿಂಗ್, -1 0 ಮದ್ದಿದ್ದು. ಸೊ -0.5 ತೊಗೊಂಡ್ರೆ 1 - 0.5 ಪಾಸಿಟಿವ್ ಬರುತ್ತಾ. ಸೊ ಇಟ್ ಈಸ್ ಕ್ಲಿಯರ್ 1 plus x is also greater than 0. ಇದು 0 is equal to 0 ಬರೀಬಹುದಾ? ಇದು 0 ಆಗೋಕ್ಕೆ ಯಾವಾಗ ಚಾನ್ಸ್ ಇದೆ, x -1 ಆಗಿದ್ರೆ. ಬಟ್ ಇಲ್ಲಿ ಹೇಳಿರೋದೇನು, x ಗ್ರೇಟರ್ ದ್ಯಾನ್ -1, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಲ್ಲ. ಆ್ಯಂಡ್ ಡಿನಾಮಿನೇಟರ್ ಯಾವತ್ತು ಕೂಡ 0 ಆಗಲ್ಲ. ಸೊ ನೋಡಿ, ಇದು ಪಾಸಿಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್. ಪಾಸಿಟಿವ್ ನಂಬರ್ ಡಿವೈಡೆಡ್ ಬೈ ಪಾಸಿಟಿವ್ ನಂಬರ್ ಡಿವೈಡೆಡ್ ಬೈ ಅನದರ್ ಪಾಸಿಟಿವ್ ನಂಬರ್. ಟೆಲ್ ಮಿ, ಎಲ್ಲ ಪಾಸಿಟಿವ್ ನಂಬರ್ಸ್ ಇದ್ದರೆ ಆನ್ಸರ್ ಏನಾದ್ರು ಬರಲಿ, ಡೆಸಿಮಲ್ ಬರಲಿ, ಫ್ರ್ಯಾಕ್ಷನ್ಸ್ ಬರಲಿ, ಹೋಲ್ ನಂಬರ್ ಬರಲಿ, ಏನಾದರೂ ಬರಲಿ, ಬಟ್ ಪಾಸಿಟಿವ್ ನಂಬರ್ ಬರುತ್ತಾ ಯಾವಾಗಲೂ. ಸೊ ದೇರ್ಫೋರ್ ವಿ ಕನ್ಕ್ಲೂಡ್ ಅವರ್ y dash is greater than 0. Hence y is what? Increasing function. ಅರ್ಥ ಆಯ್ತಾ? increasing function ಥ್ರೂಔಟ್ ಇಟ್ಸ್ ಡೊಮೈನ್. ಅವರು ಡೊಮೈನ್ ಕೊಟ್ಟಿಲ್ಲ ಅಂತಂದರೆ ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲ ಅಂತ ನೋಡ್ರಿ, ಥ್ರೂಔಟ್ ಇಟ್ಸ್ ಡೊಮೈನ್. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಇರುತ್ತೆ. ಜಸ್ಟ್ ಡೆರಿವೇಟಿವ್ ಯಾರಿಗೆ ಗೊತ್ತಿರುತ್ತೆ ಅವ್ರು ಕರೆಕ್ಟಾಗಿ ಮಾಡ್ತೀರಾ, ರೈಟ್. ಲೆಟ್ ಮೀ ಟರ್ನ್ ದ ಶೀಟ್. ನೆಕ್ಸ್ಟ್ ಅಬ್ಸರ್ವ್ ಕ್ವೆಶನ್ ನಂಬರ್ 8. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ y is equal to x, x - 2 ಹೋಲ್ ಸ್ಕ್ವೇರ್ ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಅಂದರೆ ಏನು, ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗಿದೆ ಅಂತ ಅವರೇ ಕೊಟ್ಟಿದ್ದಾರೆ, ಬಟ್ ಯಾವ ವ್ಯಾಲ್ಯೂಸಿಗೆ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಈ ಎಕ್ಸಿನ ಯಾವ ವ್ಯಾಲ್ಯೂಸಿಗೆ ಕೊಟ್ಟಿರುವಂತಹ ಫಂಕ್ಷನ್ನು ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ಓಕೆನಾ. ಸೊ ಫಸ್ಟ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂದರೆ ಏನು ನಮಗೆ ಗೊತ್ತಿದೆ, y ಡ್ಯಾಶು ಗ್ರೇಟರ್ ದನ್ 0 ಆಗಬೇಕು, ಹೌದಾ. ಸೊ ಲೆಟ್ ಅಸ್ ಡೂ y ಡ್ಯಾಶ್. ಫಸ್ಟ್ ಸಮಥಿಂಗ್ ಸ್ಕ್ವೇರ್ ಅಂತ ಅಂದರೆ ಡೆರಿವೇಟಿವ್ ಏನಪ್ಪ, ಡೆರಿವೇಟಿವ್ ಸಮಥಿಂಗ್ ಸ್ಕ್ವೇರ್ ಈಸ್, ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇದೆ, ಏನು ಮಾಡ್ತೀರಾ, 2 × x. ಆದರೆ ಅದು ಎಕ್ಸ್ ಇಲ್ಲ, ಎಕ್ಸ್ ಜಾಗದಲ್ಲಿ ಬೇರೆ ಏನಿದೆ, ಬೇರೆ ಏನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಬೇರೆ ಏನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬೇಕಿದ್ರೆ ಈಸಿ ಆಗುತ್ತೆ. ಓಕೆ, ರೈಟ್. ಸೊ ವಾಟ್ ವಿಲ್ ಯು ಗೆಟ್, y ಡ್ಯಾಶ್ ಈಸ್ ಈಕ್ವಲ್ ಟು 2 × ಇಲ್ಲೂ ಅಷ್ಟೇ x × x ಸ್ಕ್ವೇರ್ ಮೈನಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಮೈನಸ್ ಇದ್ರ ಡಿಫ್ರೆನ್ಸಿಯೇಷನ್ 2. ಕರೆಕ್ಟ್ ಇದೆಯಾ. ದೆನ್ y ಡ್ಯಾಶ್ ಈಸ್ ಈಕ್ವಲ್ ಟು, ಸೊ ಏನು ಮಾಡ್ಬೇಕೀಗ, ಯಾವ ಎಕ್ಸ್ ವ್ಯಾಲ್ಯೂಸಿಗೆ ಇದು ಗ್ರೇಟರ್ ದೆನ್ 0 ಆಗುತ್ತೆ ಅಂತ ಬೇಕು ನಮಗೆ, ಹೌದಾ. ಎಸ್ ಆರ್ ನೋ. ಸೊ ಲೆಟ್ ಅಸ್ ಡೂ ಒನ್ ಥಿಂಗ್, ಲೆಟ್ ಅಸ್ ಟ್ರೈ ಟು ಸಿಂಪ್ಲಿಫೈ ದಿಸ್ ಒನ್. ಏನು ಸಿಗುತ್ತೆ, 2 ಇಲ್ಲಿ ಎಕ್ಸ್ ಕಾಮನ್ ತೆಗಿಬೋದಾ, x - 2. ಕರೆಕ್ಟ್ ಇದೆಯಾ. x × x ಸ್ಕ್ವೇರು, ಇದು ನನಗೆ ಬರಿಬೋದಿತ್ತಲ್ಲ ಹಂಗಂದರೆ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ 2 ಕಾಮನ್ ತೆಗೀರಿ, x - 1. ಕರೆಕ್ಟ್ ಇದೆಯಾ. ಅಬ್ಸರ್ವ್ ಮಾಡಿ ಕ್ಲೀನಾಗೆ, 2 ಆ್ಯಸ್ ಇಟ್ ಈಸ್. ಇವೆರಡರಲ್ಲಿ ಎಕ್ಸ್ ಕಾಮನ್ ತೆಗೆದೆ, ನಥಿಂಗ್ ಬಟ್ ಈ ಸ್ಟೆಪ್ನ ವಾಪಸ್ ಬರ್ತಿದ್ದೀನಿ. ಓಕೆ, x × x ಸ್ಕ್ವೇರ್, x × - 2x. ನೆಕ್ಸ್ಟ್ ಇಲ್ಲಿ 2 ಕಾಮನ್ ತೆಗೆದೆ, 2 × x 2x ಮೈನಸ್ 2 × 1 2. ಓಕೆ, ಈಗ ನಂಬರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. y ಡ್ಯಾಶ್ ಈಸ್ ಈಕ್ವಲ್ ಟು 4 × x × x - 2 × x - 1. ಕರೆಕ್ಟ್ ಇದೆಯಾ. ಈಗ ನಮಗೆ ನಮ್ಮ y ಡ್ಯಾಶ್ನ ಈಕ್ವೇಟಿಂಗ್ ಟು 0 ಮಾಡಿದ್ರೆ ಎಷ್ಟು ಪಾಯಿಂಟ್ಸ್ ಸಿಗ್ತವೆ, ಪ್ರಾಡಕ್ಟ್ ಆಫ್ ಸಮ್ ನಂಬರ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಯಾವುದಾದ್ರೂ ಒಂದು ನಂಬರು 0 ಆಗಿರುತ್ತೆ ಅಂತ ಅರ್ಥ. 4 ಅಂತೂ 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕರೆಕ್ಟಾ. ಸೊ ಒಂದೊಂದೇ ತಗೊಳ್ಳೋಣ. ಎಕ್ಸ್ ಕ್ಯಾನ್ ಬಿ 0, x - 2 ಕ್ಯಾನ್ ಬಿ 0, x - 1 ಕ್ಯಾನ್ ಬಿ 0, ಯಾವುದಾದ್ರೂ ಆಗ್ಬೋದು, ಹೌದಾ. ಸೊ ಇದರಿಂದ ನಮಗೆ ಎಕ್ಸ್ ವ್ಯಾಲ್ಯೂಸ್ ಏನು ಸಿಕ್ತು, ಒಂದು x = 0, ಇನ್ನೊಂದು x = 2, ಇನ್ನೊಂದು x = 1. ಇದು ಇಂಟರ್ವಲ್ಸ್ ಎಂದು ನಾನು ಹೇಳ್ಕೊಟ್ಟಿದ್ದೇನೆ ಆ ಥರ. ಓಕೆ, ಈಗ ಈ 3 ಪಾಯಿಂಟ್ಸ್ನ ನಾನು ನಂಬರ್ ಲೈನಲ್ಲಿ ಪ್ಲಾಟ್ ಮಾಡಿದ್ರೆ ನೋಡಿ, ಅಬ್ಸರ್ವ್ ಮಾಡಿ, 0 1 2. ಕರೆಕ್ಟ್ ಇದೆಯಾ. 0 1 2, ರೈಟ್. ಎಷ್ಟು ಇಂಟರ್ವಲ್ಸ್ ಆದವು ನಮಗೆ, ಅಬ್ಸರ್ವ್ ಮಾಡಿ. ಇದೊಂದು ಇಂಟರ್ವಲ್ಲ,
ಇದೊಂದು ಇಂಟರ್ವಲ್ಲ, ಇದೊಂದು ಇಂಟರ್ವಲ್ಲ, ಇದೊಂದು ಇಂಟರ್ವಲ್. ನಿಮಗೆ ಎಷ್ಟು ಪಾಯಿಂಟ್ಸ್ ಸಿಗುತ್ತೋ ಅದಕ್ಕಿಂತ ಒಂದು ಇಂಟರ್ವಲ್ ಜಾಸ್ತಿ ಸಿಗುತ್ತೆ ನಿಮಗೆ, ಹೌದಾ? ರೈಟ್. ಈಗ ನಾವು ಚೆಕ್ ಮಾಡಬೇಕಾಗಿರೋದೇನು, ಯಾವ ವ್ಯಾಲ್ಯೂಸಿಗೆ ಇನ್ಕ್ರೀಸಿಂಗ್ ಆಗಿದೆ, ಅಂದರೆ ಯಾವ ಇಂಟರ್ವಲಲ್ಲಿ ಫಂಕ್ಷನ್ ಇನ್ಕ್ರೀಸಿಂಗ್ ಆಗಿದೆ. ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್? ಹೇಳ್ಕೊಟ್ಟಿದ್ದೀನಿ. ಏನು ಮಾಡಬೇಕು, ನಿಮ್ಮ ವೈ ಡ್ಯಾಶಲ್ಲಿ ಇಲ್ಲಿರುವಂಥ ಯಾವುದಾದ್ರೂ ಒಂದು ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಚೆಕ್ ಮಾಡಿ. ಓಕೆ, ಚೆಕ್ ಮಾಡಿದ್ರೆ ನಿಮಗೆ ಏನು ಗೊತ್ತಾಗುತ್ತೆ, ಎಸ್ ಅದು ಪಾಸಿಟಿವ್ ಬರ್ತಿದೆಯಾ ನೆಗೆಟಿವ್ ಬರ್ತಿದೆ. ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ದೀನಿ. ಎಲ್ಲೈತಪ್ಪ ಲಾಸ್ಟ್ ವೈ ಡ್ಯಾಶ್ ನಮ್ಮದು, ಇಲ್ಲೈತಾ? ಎಸ್ ಆರ್ ನೋ? ರೈಟ್. ಸೊ ಲೆಟ್ ಅಸ್ ಟ್ರೈ. ಏನಾಯ್ತಪ್ಪ ಇಂಟರ್ವಲ್ಸು -∞, 0, 0, 1, ಇದೊಂದು, ನೆಕ್ಸ್ಟ್ 1, 2, ನೆಕ್ಸ್ಟ್ 2, ∞. ಚೆಕ್ ಮಾಡೋಣ ಸೈನ್ಸ್ಗಳನ್ನು. ಓಕೆ, ನಮ್ಮ ವೈ ಡ್ಯಾಶ್ ಏನಿದೆ, ವೈ ಡ್ಯಾಶ್ ಇಸ್ ಈಕ್ವಲ್ ಟು 4 × x × x - 2 × x - 1. ಕರೆಕ್ಟ್ ಇದೆಯಾ? ಸೊ ನೇಚರ್ ಆಫ್ ಫಂಕ್ಷನ್ ಏನಾಗುತ್ತೆ ನೋಡೋಣ. ನೇಚರ್ ನೀವು ಹಿಂಗೆ ಬರಿಬೇಕಂತೇನು ರೂಲ್ಸ್ ಇಲ್ಲ, ನಾನು ಬರಿತಿದ್ದೇನೆ ಕನ್ವೀನಿಯನ್ಸಿಗೆ. ಓಕೆ, ಹಿಂಗೆ ಬರೆದ್ರೂ ನಡೆಯುತ್ತೆ, ಮಾರ್ಕ್ಸ್ ಕೊಡಲ್ಲ ಅಂತೇನಿಲ್ಲ. ಓಕೆ, ಸೊ ನೋಡಿ -∞, 0 ಅಲ್ಲಿ ಸೈನ್ ಏನಾಗುತ್ತಪ್ಪ, 4 ಅಂದರೆ ಪಾಸಿಟಿವ್, ಬಿಟ್ಟಾಕಿ 4 ಎಲ್ಲ ಕಡೆ ಪಾಸಿಟಿವ್. ಓಕೆ, ನೆಕ್ಸ್ಟು ಈಗ ಎಕ್ಸ್, ನಾನು -∞, 0 ಮಧ್ಯದಲ್ಲಿ ಯಾವುದೇ ನಂಬರ್ ತೊಗೊಂಡ್ರು ಕೂಡ, ಫಾರ್ ಎಕ್ಸಾಂಪಲ್ ನಾನು -1 ತಗೊಂತೀನಪ್ಪ. ಓಕೆ, ಯಾವುದಾದ್ರು ಒಂದು ನಂಬರ್ನ ಅಸ್ಯೂಮ್ ಮಾಡಲೇಬೇಕು. -1 ಅಂತ ಅಂದರೆ ಇಲ್ಲೇನಾಗುತ್ತೆ, ಎಕ್ಸು ಮೈನಸ್ ನೆಗೆಟಿವ್ ನಂಬರ್ ಆಗುತ್ತೆ. ನೀವು ನಂಬರ್ ಫುಲ್ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ. ಓಕೆ, -1. ನೆಕ್ಸ್ಟ್ ಇಲ್ಲಿ ನೋಡಿ -1 -2 ಅಂತ ಅಂದರೆ ಎರಡು ಮೈನಸ್ ಅಂದರೆ ಏನಾಗುತ್ತೆ, ನೆಗೆಟಿವ್ ನಂಬರೇ ಬರುತ್ತೆ ವಾಪಸ್ಸು. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ಬೇಡ್ರಿ. x - 2 ಇದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ -1 ತಗೊಳ್ರಿ. ಇಲ್ಲಿ -1 -2 ಅಂತ ಅಂದರೆ ಏನಾಗುತ್ತೆ, ಎರಡೂ ಮೈನಸ್ ಇದ್ದಾಗ ನಾವು ಅಡಿಷನ್ ಮಾಡ್ತೀವಿ. ಸೊ 1 ಮತ್ತು 2ನ ಆ್ಯಡ್ ಮಾಡಿದ್ರೆ 3 ಆಗುತ್ತೆ. ಸೈನ್ ಯಾವುದಿದೆ, ಮೈನಸ್ ಇದೆ, ಸೊ -3 ಬರೀತೀವಿ. ಅಲ್ಲಿಗೆ ಇದೇನಾಯಿತು, ಇದು ಕೂಡ ನಿಮಗೆ ನೆಗೆಟಿವ್ ಆಯಿತು. ನೆಕ್ಸ್ಟ್ ಇಲ್ಲಿ ಬರ್ರಿ, -1 - 1 ಅಂತಂದರೆ ಎಷ್ಟಾಗುತ್ತೆ, -2 ಆಗುತ್ತೆ. ಇದು ಕೂಡ ನೆಗೆಟಿವೇ ಆಗುತ್ತೆ. ನಾವು ಪ್ಲಸ್ ಇಂಟು ಮೈನಸ್ 3 ಸತಿ ಮೈನಸ್ ಇದೆ ಅಂತ ಅಂದರೆ ಏನು ಸಿಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಈ ಪ್ಲಸ್ಸು ಎಲ್ಲ ತೆಗಿರಿ, ಪ್ಲಸ್ನ ಒಂದು ಮೈನಸ್ ಉಳಿತು ಅಂತ ಅಂದರೆ ದಿಸ್ ಈಸ್ ಲೆಸ್ ದೆನ್ 0. ಸೊ ಈ ಇಂಟರ್ವಲಲ್ಲಿ ನಿಮ್ಮ ಫಂಕ್ಷನ್ನು ಡಿಕ್ರೀಸಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಇಂಟರ್ವಲಿಗೆ ಬರ್ರಿ, 0, 1 ಅನ್ನೋ 0.5 ತೊಗೊಳ್ರಿ. ಎಕ್ಸ್ ಜಾಗದಲ್ಲಿ 0.5 ಅಂದರೆ ಪಾಸಿಟಿವ್. ನೆಕ್ಸ್ಟ್ 0.5ಅಲ್ಲಿ 2 ಹೋದರೆ 0.5 ಸಣ್ಣ ನಂಬರ, 2 ದೊಡ್ಡ ನಂಬರ. ಸೊ ಸಣ್ಣ ನಂಬರಲ್ಲಿ ದೊಡ್ಡ ನಂಬರ್ ಹೋದರೆ ನೆಗೆಟಿವ್ ಬರುತ್ತಾ? 0.5 ಅಲ್ಲಿ 1 ಹೋದರೆ ಎಗೇನ್ ಇಟ್ ಈಸ್ ಎ ಸ್ಮಾಲ್ ನಂಬರ್. ಸೊ 0.5 ಅಲ್ಲಿ 1 ಹೋದರೆ -0.5 ಎಗೇನ್ ಇಟ್ ಈಸ್ ನೆಗೆಟಿವ್. ಸೊ ಏನಾಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ಸು, ರಿಮೈನಿಂಗ್ ಇನ್ನೇನು ಪ್ಲಸ್ ಇದ್ದಾವೆ ಅಂದರೆ ಗ್ರೇಟರ್ ದ್ಯಾನ್ 0 ಬಂತು ನಮ್ಮ ಇನ್ಕ್ರೀಸಿಂಗ್ ಫಂಕ್ಷನ್ 1 ಈ ಇಂಟರ್ವಲ್ಲು. ನೆಕ್ಸ್ಟ್ ಒಂದೇ ಬಂತು ಅಂತ ಬಿಡೋಂಗಿಲ್ಲ, ಎಲ್ಲ ಚೆಕ್ ಮಾಡಬೇಕು. 1, 2. ನೆಕ್ಸ್ಟ್ 1, 2 ಅಲ್ಲಿ 1.5 ಮಿಡಲ್ ನಂಬರೇ ತಗೊಳ್ಳೋಣ, ನೋ ಪ್ರಾಬ್ಲಮ್. ನೀವು 1.1 ತಗೋಬೋದು, 1.9 ತಗೋಬೋದು. ಓಕೆ, ಸೊ 1.5 ತೊಗೊಂಡ್ರೆ ಇದು ಪಾಸಿಟಿವ್. 1.5 - 2 ಸಣ್ಣ ನಂಬರಲ್ಲಿ ತಾನೇ ಮೈನಸ್ ಮಾಡ್ತಿರೋದು, ಸೊ ನೆಗೆಟಿವ್. 1.5 - 1 ಬಿಗ್ ನಂಬರಲ್ಲಿ ಸ್ಮಾಲ್ ನಂಬರ್, ಸೊ ಇದೇನಾಯಿತು, ಪಾಸಿಟಿವ್. ದೇರ್ಫೋರ್ ಒಂದೇ ಒಂದು ಮೈನಸ್ ಇದೆ, ಇಟ್ ಈಸ್ ಲೆಸ್ ದ್ಯಾನ್ 0, ಹೆನ್ಸ್ ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್. 2, ∞ ಬರ್ರಿ. 2, ∞ ಏನಾಗುತ್ತೆ, 2, ∞ 2, ∞ ಯಾವುದೋ ದೊಡ್ಡ ನಂಬರ್ ತಗೊಳ್ಳೋಣ. ನಾವು ಯೂಶಲಿ ಪ್ರಿಫರ್ ಮಾಡೋದು ರೌಂಡ್ ಫಿಗರ್ ನಂಬರ್ಸ್. 10 ತೊಗೊಳ್ಳಿ. 10 ಪಾಸಿಟಿವ್, ಯಾವುದಾದ್ರು ತೊಗೊಳ್ರಿ. 10 - 2 8 ಅಗೇನ್ ಪಾಸಿಟಿವ್. 10 - 1 ಪಾಸಿಟಿವ್. ಆಲ್ ಆರ್ ಪಾಸಿಟಿವ್, ಗ್ರೇಟರ್ ದ್ಯಾನ್ 0, ಸೊ ದಿಸ್ ಈಸ್ ಇನ್ಕ್ರೀಸಿಂಗ್. ಹೀಗೆ ಕರೆಕ್ಟಾ? therefore what can you conclude? You can conclude that this function, given function, ಯಾವ ವ್ಯಾಲ್ಯೂಸಿಗೆ ಇನ್ಕ್ರೀಸಿಂಗ್ ಅಂತ ಅಂದರೆ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ 0, 1 ಆ್ಯಂಡ್ 2, ∞ ಓನ್ಲಿ. ಇವು 4 ಬರೆಯಂಗಿಲ್ಲ, ಯಾವ ಇಂಟರ್ವಲಲ್ಲಿ ಬರುತ್ತೆ ಅವನ್ನಷ್ಟೇ ಬರೀಬೇಕು. ರೈಟ್, ಒನ್ ಈಸ್ ದಿಸ್ ಒನ್, ಏನದರ್ ಒನ್ ಈಸ್ ದಿಸ್ ಒನ್. ಓಕೆ, ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ. ಸೊ ಅಬ್ಸರ್ವ್ ದ ನೆಕ್ಸ್ಟ್ ಕ್ವೆಶನ್ ಅಂಟಿಲ್ ಐ ಟರ್ನ್ ದ ಪೇಜ್. ಪ್ರೂವ್ ದಟ್, ಅಗೇನ್ ನೋಡಿ, ಪ್ರೂವ್ ದಟ್ ಅಂತ ಅಂದರೆ ಕಂಪಲ್ಸರಿ ಆಗ್ತಾ ಇದೆ. ಏನಾಗ್ತಾ ಇದೆ, ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗ್ತಾ ಇದೆ. ಸೊ ಪ್ರೂವ್ ದಟ್ y is equal to 4 sin theta divided by 2 plus cos theta minus theta is an increasing function of theta in closed interval 0, π/2. ಸೊ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 9. y is equal to 4 sin theta divided by 2 plus cos theta minus theta. ಇದು ಇನ್ಕ್ರೀಸಿಂಗ್ ಆಗಿದೆ,
ಎಲ್ಲಿ ವೆನ್ ಥೀಟಾ ಬಿಲಾಂಗ್ಸ್ ಟು 0, π/2 ದಟ್ ಟು ಕ್ಲೋಸ್ಡ್ ಇಂಟರ್ವಲ್. ಅರ್ಥ ಆಗ್ತಿದೆಯಾ? ಸೊ ಇದರಲ್ಲಿ ಏನು ಇನ್ಕ್ರೀಸಿಂಗ್ ಆಗಿದೆ ಅಂತ ಪ್ರೂವ್. ಇನ್ಕ್ರೀಸಿಂಗ್ ಅನ್ನ ನಮಗೆ ಆಲ್ರೆಡಿ ಗೊತ್ತಿದೆ, y' ಗ್ರೇಟರ್ ದನ್ 0, ರೈಟ್? ಇದು ಕೂಡ ಐತೆ. ಸೊ ಇಲ್ಲಿ ವೇರಿಯಬಲ್ ಏನಿದೆ, ಥೀಟಾ ಇದೆ. ಇಲ್ಲಿ ನಾನು y' ಮಾಡ್ತಾ ಇದ್ದೀನಿ ಅಂದರೆ dy/dx ಅಲ್ಲ ಈಗ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆ, ನಾನು ಇನ್ಕ್ರೀಸಿಂಗ್ ಅಂತ ತೋರಿಸ್ಬೇಕು, ಹೌದಲ್ವಾ? ಸೊ ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು, ನನಗೆ y' ಗ್ರೇಟರ್ ದನ್ 0 ಸಿಗಬೇಕು. ಸೊ ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ನೌ. ಅಗೇನ್ ಕೋಶಂಟ್ ರೂಲ್ ಏನು ಹೇಳುತ್ತಪ್ಪ, ಡಿನಾಮಿನೇಟರ್ ಸ್ಕ್ವಯರ್. ನೆಕ್ಸ್ಟ್ ಡಿನಾಮಿನೇಟರ್ ಆಸ್ ಇಟ್ ಈಸ್ ಬರೀರಿ, ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿ. 4 ಕಾನ್ಸ್ಟೆಂಟು, ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಥೀಟಾ, ಮೈನಸ್ ನ್ಯೂಮರೇಟರ್ ಆಸ್ ಇಟ್ ಈಸ್ ಇಟ್ಕೊಳ್ರಿ, ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿ. ಸೊ 2 ಈಸ್ ಕಾನ್ಸ್ಟೆಂಟ್, ಡಿಫ್ರೆನ್ಸಿಯೇಷನ್ 0, ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಥೀಟಾ ಆಗುತ್ತೆ, ರೈಟ್? ನೆಕ್ಸ್ಟು ಫುಲ್ ಮೈನಸ್, ಇಲ್ಲಿ ಜೊತೆಗೆ ಬರಿಬೇಡಿ ಪ್ಲೀಸ್, ಓಕೆ? ಇಟ್ ವಿಲ್ ಬಿ ಗಿವಿಂಗ್ ಡಿಫ್ರೆಂಟ್ ಮೀನಿಂಗ್ ದೆನ್. ನೆಕ್ಸ್ಟ್ ಮೈನಸ್ ಥೀಟಾದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಥೀಟಾ 1 ಆಗುತ್ತೆ. ಕರೆಕ್ಟ್ ಇದೆಯಾ? ಈಗ ಸಿಂಪ್ಲಿಫೈ ಮಾಡಿ. y' ಇಸ್ ಈಕ್ವಲ್ ಟು, ಇಲ್ಲೇನೂ ಇಲ್ಲ ಅಂದರೆ ಡಿನಾಮಿನೇಟರ್ 1 ಇದೆ, ಸಮಥಿಂಗ್ ಮತ್ತು 1ಗೆ ಎಲ್ ಸಿ ಎಮ್ಮು ಆ ಸಮಥಿಂಗೇ ಬರುತ್ತೆ, ಹೌದಲ್ವಾ? ಸೊ ಅದನ್ನು ಬರೀರಿ, 2 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಈಗ ಸಿಂಪ್ಲಿಫೈ ಮಾಡಿ. 2 × 4 ಈ ಟರ್ಮ್ನ ಮಲ್ಟಿಪ್ಲೈ ಮಾಡಿರಿ ಎರಡಕ್ಕೂ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಸೊ 2 × 4 ಕಾಸ್ ಥೀಟಾ ಅಂದರೆ 8 ಕಾಸ್ ಥೀಟಾ ಪ್ಲಸ್ 4 ಆ್ಯಸ್ ಇಟ್ ಈಸ್, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಈಸ್ ಕಾಸ್ ಸ್ಕ್ವೇರ್ ಥೀಟಾ, ಮೈನಸ್ ಇಲ್ಲೊಂದು ಮೈನಸ್ ಇದೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆ್ಯಸ್ ಇಟ್ ಈಸ್, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಈಸ್ ಸೈನ್ ಸ್ಕ್ವೇರ್ ಥೀಟಾ, ಮೈನಸ್ 1 ಇದೆ, 1ಗೆ ಈ ಎಲ್ ಸಿ ಎಮ್ ಮಲ್ಟಿಪ್ಲೈ ಆದರೆ 2 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ, ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ ನಿಮಗೇನು ಸಿಗುತ್ತೆ ನೋಡಿ, y' ಇಸ್ ಈಕ್ವಲ್ ಟು 8 ಕಾಸ್ ಥೀಟಾ ಪ್ಲಸ್ 4, ಇವೆರಡರಲ್ಲೂ 4 ಕಾಮನ್ ತೆಗಿತೀನಿ ನಾನು. ಯಾಕೆ ಮ್ಯಾಮ್ ಕಾಮನ್ ತೆಗಿಬೇಕು ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎಷ್ಟಪ್ಪ 1 ತಾನೆ. ಸೊ ನಾನು ಕಾಮನ್ ತೆಗೆದ್ರೆ ನನಗೆ ಅಲ್ಲಿ ಸಿಗುತ್ತೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ರೈಟ್? ಮೈನಸ್ 2 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಕೆಲವೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಇಲ್ಲಿ ಅಂದರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತೈತಲ್ಲ ಅಂತ ಹಾಕ್ಬಿಡ್ತಾರೆ. ನಮಗೆ ಫಂಕ್ಷನ್ನು ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಪಾಸಿಟಿವ್ ಇರಬೇಕು ಅಂತ ಅಷ್ಟೇ ಬೇಕಿರೋದು ನಮಗೆ, ಗ್ರೇಟರ್ ದ್ಯಾನ್ 0 ಇರಬೇಕು. ಇಲ್ಲಿ ಯಾವುದಾದ್ರು ಟರ್ಮ್ ನಿಮಗೆ, ಈ ಕ್ವಶನ್ ಅಂತಲ್ಲ, ಯಾವುದೇ ಕ್ವಶನಲ್ಲಿ ಯಾವುದಾದ್ರು ಟರ್ಮು ಹೋಲ್ ಸ್ಕ್ವೇರ್ ಬರ್ತಾ ಇದೆ ಅಂತ ಅಂದರೆ ಅದನ್ನು ಆದಷ್ಟು ಹಂಗೆ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ಲಾಸ್ಟಿಗೆ ಕನ್ಕ್ಲೂಡ್ ಮಾಡ್ಕೋಬೋದು ಈ ಟರ್ಮು ಯಾವಾಗಲೂ ಪಾಸಿಟಿವ್, ಈ ಟರ್ಮು ಯಾವಾಗಲೂ ಪಾಸಿಟಿವ್, ಯಾಕಂದರೆ ದಿಸ್ ಈಸ್ ಆಲ್ವೇಸ್ ಸ್ಕ್ವೇರ್ ನಂಬರ್. ಸ್ಕ್ವೇರ್ ಈಸ್ ಆಲ್ವೇಸ್ ಪಾಸಿಟಿವ್. ನೀವು ಎಂಥ ನೆಗೆಟಿವ್ ನಂಬರ್ ತೊಗೊಂಡ್ರು ಅದರ ಸ್ಕ್ವೇರ್ ಈಸ್ ಪಾಸಿಟಿವ್ ನಂಬರ್, ರೈಟ್? ಸೊ ಆ ಥರ ಉಳಿಸ್ಕೊಳ್ಳಿ. ಯಾವಾಗ ಉಳಿಸ್ಕೋಬಾರ್ದು ಅಂದರೆ ಇಲ್ಲಿಂದ ಎಲ್ಲೋ ಒಂದು ಕಡೆ ಸಿಂಪ್ಲಿಫೈ ಆಗಿ ಕ್ಯಾನ್ಸಲ್ ಔಟ್ ಆಗ್ತಾ ಇದ್ದರೆ ಉಳಿಸ್ಕೋಬೇಡಿ, ಅದನ್ನು ಸ್ಪ್ಲಿಟ್ ಮಾಡಿ, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ವ್ಯಾಲ್ಯೂ ಈಸ್ ವಾಟ್ 1 ಆ್ಯಂಡ್ ರೈಟ್ ಡಿನಾಮಿನೇಟರ್. ಸೊ y' ಇಸ್ ಈಕ್ವಲ್ ಟು 8 ಕಾಸ್ ಥೀಟಾ ಪ್ಲಸ್ 4 ಮೈನಸ್ 2 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಈಗ ನಾನು ಈಗ ಹೇಳಿದ್ನಲ್ಲ ಪಾಯಿಂಟು ಹಂಗೆ ಉಳಿಸ್ಕೊಳ್ಳಿ ಅಂತ. ಇಲ್ಲಿ ಉಳಿಸ್ಕೊಳಲ್ಲ ನಾನು, ಯಾಕೆ? ಅಬ್ಸರ್ವ್ ಮಾಡಿ, 2 ಸ್ಕ್ವೇರ್ a + b ಹೋಲ್ ಸ್ಕ್ವೇರಲ್ಲಿ a ಸ್ಕ್ವೇರ್ ಏನಾಗುತ್ತಪ್ಪ 4, ಇಲ್ಲಿ 4 ಐತೆ ತಾನೆ, ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ, ಹೌದಲ್ವಾ? ನೆಕ್ಸ್ಟ್ 2ab ಮಾಡಿದಾಗ ನನಗೆ 4 ಕಾಸ್ ಥೀಟಾ ಬರುತ್ತೆ, ಇಲ್ಲಿ 8 ಕಾಸ್ ಥೀಟಾ ಇದೆಯಾ? ಸೊ ಹಂಗಂದ್ರೆ ನಾನು ಮಾಡಬೇಕು ಅಂತ ಅರ್ಥ. ಓಕೆ, ನೀವು ಈ ರೀತಿ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ರೈಟ್. y' ಇಸ್ ಈಕ್ವಲ್ ಟು, ಈಗ ನೋಡಿ ಸ್ಪ್ಲಿಟ್ ಮಾಡೋಣ, +4 ಮೈನಸ್ a + b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಓಕೆ, ಫುಲ್ ಬ್ರ್ಯಾಕೆಟಿಂದ ನಾನು ಎಲ್ಲದನ್ನು ರಿಮೂವ್ ಮಾಡಿದ್ರೆ ಈ ಮೈನಸ್ ಸೈನ್ ಎಲ್ಲದಕ್ಕೂ ಮಲ್ಟಿಪ್ಲೈ ಆದರೆ ಇಲ್ಲೇನಾಗುತ್ತೆ, ಮೈನಸ್ ಬರುತ್ತೆ ಎಲ್ಲವೂ, ಅದಕ್ಕೆ ಬರೀಲಿಲ್ಲ ಸ್ಟಾರ್ಟಿಂಗ್. ಓಕೆ, ಒಂದೇ ಸ್ಟೆಪ್ಪಲ್ಲಿ ಇದಾಗಲಿ ಅಂತ. ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ನಾವು ಸಿ +4 - 4 ಕ್ಯಾನ್ಸಲ್. 8 ಕಾಸ್ ಥೀಟಾ ಮೈನಸ್ 4 ಕಾಸ್ ಥೀಟಾ ಈಸ್ ವಾಟ್? 4 ಕಾಸ್ ಥೀಟಾ. 8 - 4 ಎಷ್ಟು? 4 ಕಾಸ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಇಲ್ಲಿ ನಾನು ಕಾಸ್ ಥೀಟಾ ಕಾಮನ್ ತೆಗಿತೀನಿ, ಕಾಮನ್ ತೆಗೆದ್ರೆ ನನಗೇನು ಉಳಿಯುತ್ತೆ? 4 - ಕಾಸ್ ಥೀಟಾ ಡಿವೈಡೆಡ್ ಬೈ 2 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಾ?
ಈಗ ಫೋಕಸ್ ಮಾಡಬೇಕಾಗಿರೋದೇನು, ಪಕ್ಕದಲ್ಲಿ ಕ್ವಶನಲ್ಲಿ ಅವ್ರು ಕೊಟ್ಟಿರ್ತಾರೆ ನೋಡ್ರಿ ಕೊನೆಯಲ್ಲಿ, ಥೀಟಾ ಈಸ್ ಇನ್ ವಿಚ್ ಇಂಟರ್ವಲ್. ಇಂಟರ್ವಲ್ ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ, ಯಾವ ಇಂಟರ್ವಲ್ಲು? 0 to π/2 ಮೀನ್ಸ್ ಫಸ್ಟ್ ಕ್ವಾಡ್ರೆಂಟ್ ರೈಟ್. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ನಮ್ಮ ಕಾಸ್ ವ್ಯಾಲ್ಯೂಸ್ ಯಾವಾಗಲೂ ಎಲ್ಲಿರುತ್ತೆ? ಕಾಸ್ 0 ಎಷ್ಟು? ಕಾಸ್ 0 ಇಸ್ 1, ಕಾಸ್ 90 ಇಸ್ 0. ಸೊ 1 to 0 ಅಥವಾ 0 to 1 ಮಧ್ಯದಲ್ಲೇ ಇರುತ್ತೆ ವ್ಯಾಲ್ಯೂಸು. ಯಾವುದು? ಕಾಸ್ ಥೀಟಾ ವ್ಯಾಲ್ಯೂಸು. ಸೊ ಅದನ್ನ ಹೆಂಗೆ ಬರೀತೀರಿ ನೀವೀಗ? ನಮಗೆ y ಡ್ಯಾಶು ಪಾಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಒಂದೊಂದೇ ಟರ್ಮು ಪಾಸಿಟಿವ್ ಅಂತ ಪ್ರೂವ್ ಮಾಡಿದ್ರೆ ಆಯಿತು. ಓಕೆ, ಕಾಸ್ ಥೀಟಾ ವ್ಯಾಲ್ಯೂಸ್ ಯಾವಾಗಲೂ ಏನಾಗುತ್ತೆ? 0 <= ಕಾಸ್ <= 1. ಅಂದರೆ ಮೀನಿಂಗ್ ಏನು? ಕಾಸ್ ಥೀಟಾ ವ್ಯಾಲ್ಯೂಸು ಯಾವಾಗಲೂ 0 ಮತ್ತು 1 ಮಧ್ಯದಲ್ಲೇ ಇರ್ತವೆ. ಅದನ್ನು ಎಕ್ಸೀಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ವೈ? ಬಿಕಾಸ್ ಸಿನ್ಸ್ ಥೀಟಾ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್. ಇಲ್ಲಿ = ಬರೆಯೋ ಕಾರಣ ಕೂಡ ಇಷ್ಟೇ, ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟಿದ್ದಾರೆ ಅವರು. ಕ್ಲೋಸ್ಡ್ ಅಂದರೆ ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್. ಸೊ ಕಾಸ್ 0 ಬಂದರೆ 1, ಕಾಸ್ π/2 ಬಂದರೆ ಕಾಸ್ π/2 ಮೀನ್ಸ್ ಕಾಸ್ 90 ಬಂದರೆ 0 ರೈಟ್. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟು ಈ ವ್ಯಾಲ್ಯೂ ಈ ರೀತಿ ಇದೆ ಅಂತ ಅಂದರೆ ರೈಟ್. ಸೊ ಐ ಕ್ಯಾನ್ ಕನ್ಕ್ಲೂಡ್ 4 - ಕಾಸ್ ಥೀಟಾ ಈಸ್ ಗ್ರೇಟರ್ ದ್ಯಾನ್ 0. ಕ್ಯಾನ್ ಐ? Yes, I can conclude easily. Yes or no? ಹೆಂಗೆ ಮ್ಯಾಮ್ ಕನ್ಕ್ಲೂಡ್ ಮಾಡಿದ್ರಿ ಇದನ್ನ ಅಂತ ಅಂದರೆ ಅಬ್ಸರ್ವ್ ಮಾಡಿ, 4 - ಕಾಸ್ ಥೀಟಾ ಈ ಟರ್ಮು ಕೂಡ ಪಾಸಿಟಿವ್ ಅಂತ ಹೇಳ್ತಾ ಇದ್ದೀನಿ. ಹೇಗೆ? 4 ಹಾಗೆ ಇರಲಿ, ಕಾಸ್ ಥೀಟಾ ವ್ಯಾಲ್ಯೂಸ್ ಈಗ ತಾನೇ ಹೇಳಿದೆ ಏನಾಗುತ್ತೆ? 0 ಮತ್ತು 1 ಮಧ್ಯದಲ್ಲೇ ಇರ್ತವೆ ಅಂತ. ಟೆಲ್ ಮಿ, 0 ಮತ್ತು 1 ಮಧ್ಯದಲ್ಲಿ ನಾನು ಯಾವುದೇ ನಂಬರ್ ತಗೊಂಡು 4ಅಲ್ಲಿ ಮೈನಸ್ ಮಾಡಿದ್ರೆ ನನಗೆ ಪಾಸಿಟಿವ್ ನಂಬರೇ ಬರುತ್ತೆ ತಾನೆ. ದಟ್ ಈಸ್ ವೈ ಐ ಆಮ್ ಕನ್ಕ್ಲೂಡಿಂಗ್ ದಟ್ 4 - ಕಾಸ್ ಥೀಟಾ ಈಸ್ ಗ್ರೇಟರ್ ದ್ಯಾನ್ 0. Okay, then 2 + cos theta whole square, that is always positive. Yes, whole square always positive. ಇದು cos theta values ಇದ್ರ ಒಳಗೆ ಬರುತ್ತೆ 0, 1 2ಗೆ ಇದು ಪಾಯಿಂಟ್ ಆ್ಯಡ್ ಆದರೆ ಸಮಥಿಂಗ್ ಆಗುತ್ತೆ, ಸಮಥಿಂಗ್ ಸ್ಕ್ವೇರ್ ಅಗೇನ್ ಪಾಸಿಟಿವ್. ದೇರ್ ಫೋರ್ ವಿ ಕನ್ಕ್ಲೂಡ್ ವಾಟ್? y ಡ್ಯಾಶ್ ಈಸ್ ಗ್ರೇಟರ್. ಈ ಕನ್ಕ್ಲೂಷನ್ ಇದೆಯಲ್ಲ, ಇದನ್ನು ಬರೆಯೋದು ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಇದನ್ನು ಮಿಸ್ ಮಾಡಿದ್ರೆ 1 ಮಾರ್ಕ್ಸ್ ಆದರೂ ಹೋಗುತ್ತೆ. ಇನ್ನೂ ಒಂದು ಏನಂದರೆ, ಅಟ್ಲೀಸ್ಟ್ ಎಕ್ಸಾಮಲ್ಲಿ ನಿಮಗೆ ಈಗ ಕನ್ಕ್ಲೂಷನ್ ಇಲ್ಲ ನೆನ್ಪು ಬರ್ತಿಲ್ಲ ಅಂದರೆ ಡಿಫ್ರೆನ್ಸಿಯೇಷನ್ ನಾರ್ಮಲ್ ಆಗಿ ಮಾಡಿರಿ. ಕೊನೆಗೆ ಅವರು ಶೋ ದಟ್ ಟು ಪ್ರೂವ್ ದಟ್ ಆ ಥರ ಕೊಟ್ಟಿದ್ದಾರೆ ಅಂದರೆ y ಡ್ಯಾಶ್ ಗ್ರೇಟರ್ ದೆನ್ 0 ಅಂತ ನೀವೇ ಬರೀರಿ ಡೈರೆಕ್ಟಾಗಿ. ಆ್ಯಂಡ್ ದೆನ್ ಯು ರೈಟ್ ಡೌನ್ ದೇರ್ ಫೋರ್. ಅಟ್ಲೀಸ್ಟ್ ಈ ಲೈನ್ ಬರೀರಿ, ಸೊ ದಟ್ ಸಮ್ ಟೀಚರ್ಸ್ ವಿಲ್ ಗಿವ್ ಯು ಫುಲ್ ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಆಲ್ದೋ ಐ ಡೋಂಟ್ ಫೋಕಸ್ ಆನ್ ಮಾರ್ಕ್ಸ್ ಮೋರ್, ಫೋಕಸ್ ಆನ್ ಕಾನ್ಸೆಪ್ಟ್. ಯಾಕಂದರೆ ಇವತ್ತಿಲ್ಲ ನಾಳೆ ಹೆಲ್ಪ್ ಆಗೋದು ಕಾನ್ಸೆಪ್ಟು. Right, so you have to write now y is an increasing function in what? In the interval 0, closed interval 0, π/2. I hope so artha agide, right? Coming to next question number 10. Prove that the logarithmic function is increasing on 0, infinity. Okay, ಅವ್ರು ಹಿಂಗೆ ಕೊಟ್ಟಿರ್ತಾರೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಏನು ಕೊಟ್ಟಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಲಾಗರಿದಮಿಕ್ ಫಂಕ್ಷನ್ ಅಂದರೆ ಏನು ತಗೋಬೇಕು ಅಂತ ಗೊತ್ತಿಲ್ಲ. ಏನು ತಗೊತಿರ್ರಿ? ಲಾಗರಿದಮ್ ಫಂಕ್ಷನ್ ಅಂದರೆ ಲಾಗ್ ಎಕ್ಸ್. ಸೊ ಅವ್ರೇನು ಹೇಳಿದ್ದಾರೆ, ಈ ಫಂಕ್ಷನ್ನು ವೈಸ್ಗಳು ಲಾಗ್ ಎಕ್ಸು ಇನ್ಕ್ರೀಸಿಂಗ್ ಆಗಿದೆ ಪ್ರೂವ್ ಮಾಡಬೇಕು. ಅಂದರೆ ಆಲ್ರೆಡಿ ಆಗಿದೆ ಇನ್ಕ್ರೀಸಿಂಗ್ ಅಂತ ಗೊತ್ತು ನಮಗೆ. ಆನ್ ವಾಟ್? 0 ಎಕ್ಸ್ ಯಾವ ಇಂಟರ್ವಲಲ್ಲಿದೆ? 0, +∞. ಅರ್ಥ ಆಗ್ತಿದೆಯಾ? ಓಪನ್ ಇಂಟರ್ವಲ್ ರೈಟ್. ಓಕೆ, ಸೊ ಏನು ಮಾಡ್ತೀರಾ? ಸಿಂಪಲ್. y ಡ್ಯಾಶ್ ಏನಾಗುತ್ತಪ್ಪ? ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1/x. ಎಸ್ ಆರ್ ನೋ? ಟೆಲ್ ಮಿ, 1/x ಯಾವಾಗಲೂ ಗ್ರೇಟರ್ ದ್ಯಾನ್ 0 ಇರುತ್ತಾ, ಲೆಸ್ ದ್ಯಾನ್ 0 ಇರುತ್ತಾ? ಫಾರ್ ದಿಸ್ ವ್ಯಾಲ್ಯೂಸ್. ಓಕೆ, ಏನಾಗಿರುತ್ತೆ? ದಿಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0, ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಸಿಂಬಲ್ ಇದು. ಓಕೆ, ಎಕ್ಸ್ ಬಿಲಾಂಗ್ಸ್ ಟು 0, ಇನ್ಫಿನಿಟಿ. ಯಾಕೆ ಅಂದರೆ 0 ಇಂದ ರೈಟ್ ಸೈಡು ಅಂದರೆ ಪಾಸಿಟಿವ್ ನಂಬರ್ಸು. ನಾನಿಲ್ಲಿ ಯಾವುದೇ ಪಾಸಿಟಿವ್ ನಂಬರ್ ತೊಗೊತೀನಿ, 1 ಯಾವುದೇ ಪಾಸಿಟಿವ್ ನಂಬರ್ ತೊಗೊಂಡ್ರೆ ಅದು ಏನಾರ ಆನ್ಸರ್ ಬರಲಿ, ನಮಗೆ ಆನ್ಸರ್ ಮ್ಯಾಟ್ರ್ ಆಗಲ್ಲ, ಬಟ್ ಆನ್ಸರಿಂದ ಸೈನ್ ಮ್ಯಾಟ್ರ್ ಆಗುತ್ತೆ. ಅದು ಪಾಸಿಟಿವೇ ಇರುತ್ತೆ. 1 / ಪಾಸಿಟಿವ್ ನಂಬರ್ ಈಸ್ ಆಲ್ವೇಸ್ ಪಾಸಿಟಿವ್. ಎಸ್ ಆರ್ ನೋ? ಈಗ ಕೆಲವ್ರಿಗೆ ಡೌಟ್ ಬರುತ್ತೆ, ಮ್ಯಾಮ್ 0 ತೊಗೊಂಡ್ರೆ 0 ಯಾಕೆ ತೊಗೊತಿರ್ರಿ? ಅವರು ಹೇಳಿದ್ದಾರೆ ಎಕ್ಸ್ ಬಿಲಾಂಗ್ಸ್ ಟು 0, ಇನ್ಫಿನಿಟಿ ಅಂತ. ಅಂದರೆ ಓಪನ್ ಇಂಟರ್ವಲ್ ಅಂತ ಹೇಳಿದ್ದಾರೆ. ಓಪನ್ ಇಂಟರ್ವಲ್ ಅಂದರೆ ಏನು ಮಾಡಬೇಕು? ಎಂಡ್ ಪಾಯಿಂಟ್ನ ತಗೊಳಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ 0 ತಗೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಇಷ್ಟೇ, ಇದು ಈಸಿಯೆಸ್ಟ್ ಕ್ವಶನ್ ಐ ಥಿಂಕ್. ಇನ್ನೇನು ಇಲ್ಲ ಇದರಲ್ಲಿ. ಇದು ಗ್ರೇಟರ್ ದ್ಯಾನ್ 0ನೇ ಬರುತ್ತಾ? ದೇರ್ ಫೋರ್ ಐ ಕ್ಯಾನ್ ಕನ್ಕ್ಲೂಡ್ y ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ವಿಚ್ ಇಂಟರ್ವಲ್? 0, ಇನ್ಫಿನಿಟಿ. ಸಿಂಪ್ಲೆಸ್ಟ್ ಕ್ವಶನ್ ಐ ಗೆಸ್ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ, ಹೌದಲ್ವಾ? ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಲೆಟ್ ಮಿ ಟರ್ನ್ ದ ಪೇಜ್.
ಓಕೆ, ಇನ್ನು 19 ಕ್ವೆಶನ್ಸಾ? ಟೈಮು ಇನ್ನೂ ಇದೆ, ನೋ ಪ್ರಾಬ್ಲಮ್. ಕ್ವೆಶನ್ ನಂಬರ್ 11. ಪ್ರೂವ್ ದಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ನೈದರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಆನ್ ದ ಇಂಟರ್ವಲ್ ಓಪನ್ ಇಂಟರ್ವಲ್ -1, 1. ಓಕೆ, ಸೊ ಏನು ಕೊಟ್ಟಿದ್ದಾರೆ? ಗಿವನ್ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು ಆದರೂ ತೊಗೊಳ್ಳಿ, ಎಫ್ ಆಫ್ ಎಕ್ಸ್ ಅಂತಲೂ ತೊಗೊಳ್ಳಿ, ಏನು ತೊಂದರೆ ಇಲ್ಲ, ಎರಡೂ ಒಂದೇ. ಓಕೆ, ಮನೆಯಲ್ಲಿ ಅಥವಾ ಫ್ರೆಂಡ್ಸು ಅನ್ನು ಅಂತ ಕರೀತಾರೆ, ಸ್ಕೂಲಲ್ಲಿ ಒಫಿಷಿಯಲ್ ಆಗಿ, ಕಾಲೇಜಲ್ಲಿ ಒಫಿಷಿಯಲ್ ಆಗಿ ನೇಮ್ ಏನು? ಅನುಷಾ. ಸೊ ಬೋತ್ ಆರ್ ಸೇಮ್, ಅನು ಆ್ಯಂಡ್ ಅನುಷಾ ಬೋತ್ ಆರ್ ಸೇಮ್. ಓಕೆ, ನಾವು ಒಫಿಷಿಯಲಿ ಕರೆಯೋಕ್ಕಾಗಲ್ಲ. ಅದೇ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಒಫಿಷಿಯಲಿ ಎಫ್ ಆಫ್ ಎಕ್ಸ್ ವೈ ಅಂತ ಏನು ಬರೆದ್ರೂ ನಡೆಯುತ್ತೆ, ಎರಡು ಸೇಮೇ ಅಂತ ಅರ್ಥ, ರೈಟ್? ಸೊ ಏನು ಮಾಡ್ಬೇಕು ಈಗ ಇದನ್ನು? ಯು ಹ್ಯಾವ್ ಟು ಪ್ರೂವ್ ದಟ್. ಏನು ಪ್ರೂವ್ ಮಾಡಬೇಕು? ಕೊಟ್ಟಿರುವಂಥ ಫಂಕ್ಷನ್ನು ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಓಕೆ, ಪ್ರೂವ್ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಅದು ಆಲ್ರೆಡಿ ಐತೆ ಅಂತ ಅರ್ಥ. ಓಕೆನಾ? ಚೆಕ್ ಮಾಡೋಕ್ಕೆ ಹೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅನಿಸುತ್ತೆ, ಬಟ್ ಇದು ಆಲ್ರೆಡಿ ಆನ್ಸರ್ ಗೊತ್ತೈತೆ. ವಾಟ್ ಇಸ್ ಆನ್ಸರ್? ದಿಸ್ ಫಂಕ್ಷನ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್, ಬಟ್ ಅದನ್ನು ನೀವು ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಹೌದಾ? ಎಸ್ ಆರ್ ನೋ? ಸೊ ಲೆಟ್ ಅಸ್ ಟ್ರೈ. ಫಸ್ಟ್ ಏನು ತಗೋಬೇಕು? ಎಫ್ ಡ್ಯಾಶ್. ಟೆಲ್ ಮಿ ವಾಟ್ ಇಸ್ ಎಫ್ ಡ್ಯಾಶ್? 2x minus 1. ಓಕೆ, ಸೊ ಯಾವ ವ್ಯಾಲ್ಯೂ ಸಿಗಾಗುತ್ತೆ ಚೆಕ್ ಮಾಡೋಣ. ವೈ ಡ್ಯಾಶ್ ಗ್ರೇಟರ್ ದ್ಯಾನ್ 0 ಯಾವಾಗ ಬರುತ್ತೆ ಅಂತ ನೋಡೋಣ. 2x minus 1 ಗ್ರೇಟರ್ ದ್ಯಾನ್ 0 ತೊಗೊಂಡ್ರೆ 2x ಗ್ರೇಟರ್ ದ್ಯಾನ್ 1 ಈ ಕಡೆ ಕಳಿಸಿದ್ರೆ, ಎಕ್ಸು ಪ್ರಾಡಕ್ಟ್ ಇರೋದು ಈ ಕಡೆ, ಎಕ್ಸ್ ಗ್ರೇಟರ್ ದ್ಯಾನ್ 1/2. ಓಕೆ, ದಿಸ್ ಈಸ್ ಹಂಗಂದ್ರೆ ಮೀನಿಂಗ್ ಏನು? ವೈ ಡ್ಯಾಶು ಗ್ರೇಟರ್ ದ್ಯಾನ್ 0 ಯಾವಾಗ ಬರುತ್ತೆ? ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1/2. ಓಕೆನಾ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1/2. ಹಂಗಂದ್ರೆ ಇಂಟರ್ವಲ್ ಏನು ಬರುತ್ತೆ? ಎಕ್ಸ್ ಬಿಲಾಂಗ್ಸ್ ಟು 1/2 ಕಾಮ ಪ್ಲಸ್ ಇನ್ಫಿನಿಟಿ ಅಂತ ಹೇಳಿಬೇಡಿ. ಟೆಲ್ ಮಿ 1/2 ಕಾಮ ಯಾವ ವ್ಯಾಲ್ಯೂಸ್ವರೆಗೂ ಕೊನೆ ಆಗುತ್ತಿದ್ದು? ಇಲ್ಲಿ ನೋಡಿ, ಇಲ್ಲಿ 1 ತೊಗೊಂಡ್ರೆ ಎಷ್ಟಾಗುತ್ತೆ? 2 1s 2. ಹೌದಾ? ಸೊ ಅಪ್ ಟು ವಿಚ್ ಪಾಯಿಂಟ್ ಕೆನ್ ಐ ಟೇಕ್ ದಿಸ್ 1 ಅಷ್ಟೇ. ಯಾಕೆ? ಅಲ್ಲಿ ಅವ್ರು ಮಾತಾಡ್ತಿರೋ ಇಂಟರ್ವಲ್ಲು ಕೂಡ ನೋಡ್ರಿ, ಪ್ರೂವ್ ದಟ್ ದ ಫಂಕ್ಷನ್ ಅಂತ ಏನು ಕೊಟ್ಟಿದಾರಲ್ಲ, ಅಲ್ಲಿ ಮುಂದೆ ಅವ್ರು ಕೊಟ್ಟಿರೋದೇನು? ಇಂಟರ್ವಲ್ಲು -1, 1. ಎಕ್ಸ್ ಬಿಲಾಂಗ್ಸ್ ಟು ಇದು ಕೊಟ್ಟಿದ್ದಾರೆ, ಅದಕ್ಕೆ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ರೈಟ್? ಸೊ ಏನಾಗುತ್ತೆ ಇಲ್ಲಿ? ಅಬ್ಸರ್ವ್ ಮಾಡಿ, ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್, ಇಟ್ ಈಸ್ ಇನ್ಕ್ರೀಸಿಂಗ್. ಅರ್ಥ ಆಯ್ತಲ್ಲ? ನೆಕ್ಸ್ಟು ನಮಗೆ ಅಟ್ಲೀಸ್ಟ್ ಇದು ಡಿಕ್ರೀಸಿಂಗ್ ಬರಲಿಲ್ಲ ಅಂದರೆ ಬಚಾವ್, ಸೇಫ್. ವೈ ಡ್ಯಾಶ್ ಲೆಸ್ ದೆನ್ 0 ಬರುತ್ತಾ? ಅಬ್ಸರ್ವ್ ಮಾಡಿ, 2x minus 1 ಲೆಸ್ ದೆನ್ 0, ಎಕ್ಸ್ ಈಸ್ ಲೆಸ್ ದೆನ್ 1/2. ಇದೂ ಬರ್ತಾ ಇದೆ ನಮಗೆ. ಲೆಸ್ ದೆನ್ 1/2 ಈ ಇಂಟರ್ವಲಲ್ಲಿ ಐತೆ ತಾನೆ, ಗ್ರೇಟರ್ ದೆನ್ 1/2 ಈ ಇಂಟರ್ವಲಲ್ಲಿ ಐತೆ, ಲೆಸ್ ದೆನ್ 1/2 ಕೂಡ ಈ ಇಂಟರ್ವಲಲ್ಲಿ ಐತೆ. ಹೌದಾ? ರೈಟ್? ಸೊ ಈ ಇಂಟರ್ವಲ್ -1/2 ಇಂದ ಈ ಕಡೆ ಅಂತಂದರೆ ಯಾವ್ದು ಬರುತ್ತೆ? ಇಯರ್ ಎಕ್ಸ್ ಬಿಲಾಂಗ್ಸ್ ಟು -1/2, ಲೆಫ್ಟ್ ಸೈಡ್ ಅಂತ ಅಂದರೆ -1, 1/2. ಓಕೆ, ಎಕ್ಸ್ ಬಿಲಾಂಗ್ಸ್ ಟು -1, 1/2. ಓಕೆನಾ? ಸೊ ಈ ಇಂಟರ್ವಲಲ್ಲಿ ಅರ್ಧಕ್ಕೆ ಇನ್ಕ್ರೀಸಿಂಗ್ ಆಗ್ತಾ ಇದೆ, ಇನ್ನು ಅರ್ಧಕ್ಕೆ ಡಿಕ್ರೀಸಿಂಗ್ ಆಗ್ತಾ ಇದೆ. ನಾನು ನಿಮಗೆ ಹೇಳಿದ್ದೀನಿ, ಇನ್ ಕೇಸ್ ಫಂಕ್ಷನ್ನು ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ಎರಡೂ ಆಗ್ತಾ ಇದೆ ಒಂದು ಪರ್ಟಿಕ್ಯುಲರ್ ಇಂಟರ್ವಲಲ್ಲಿ ಅಂತ ಅಂದರೆ ನಾವು ಅದನ್ನು ಏನಂತ ಕರಿತೀವಿ? ಇಟ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಅದೇ ಆಗ್ತಾ ಇದೆ. ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು -1, 1 ಅಂತ ಏನು ಇಂಟರ್ವಲ್ ಕೊಟ್ಟಿದ್ದಾರೋ, ಇಲ್ಲಿ ಹೇಳ್ಬಿಡ್ತೀನಿ ನೋಡಿ ಗ್ರಾಫಿಕಲಿ, -1, 0, 1/2 ಅಂದರೆ 0.5. ಸೊ 1/2 ಇಲ್ಲೆಲ್ಲ ಐತೆ, 1 ಇಲ್ಲೆಲ್ಲ ಐತೆ. ಹೌದಾ? ಇಲ್ಲಿ ನಮಗೇನು ಬಂತು ನೋಡ್ರಿ, ಗ್ರೇಟರ್ ದ್ಯಾನ್ 1/2ಗೆ ಅಂದರೆ ಇಲ್ಲಿಂದ ಇಲ್ಲಿ ಏನು ಬಂತು? ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಬಂತು. ಆದರೆ ಲೆಸ್ ದ್ಯಾನ್ 1/2ಗೆ ಏನು ಬಂತು? ಡಿಕ್ರೀಸಿಂಗ್. ಎರಡೂ ಬರ್ತಾ ಇದೆ ಒಂದೇ ಸತಿಗೆ ಈ ಇಂಟರ್ವಲಲ್ಲಿ ಅಂತ ಅಂದರೆ ನಾವೇನು ಕನ್ಕ್ಲೂಡ್ ಮಾಡಬೇಕು? ಎರಡೂ ಆಗಲ್ಲ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಎರಡೂ ಬರಬಾರ್ದು, ಯಾವುದಾದ್ರು ಒಂದು ಬರಬೇಕಿತ್ತು. ಇನ್ ಕೇಸ್ ಇದೇ ಸೇಮ್ ಕ್ವಶನ್ನು ಅವರು ಎಕ್ಸ್ ಬಿಲಾಂಗ್ಸ್ ಟು -1, 1 ಕೊಟ್ಟರಲ್ಲ, ಅಲ್ಲಿ ನಿಮಗೆ ಎಕ್ಸ್ ಬಿಲಾಂಗ್ಸ್ ಟು -1, 1/2 ಅಂತ ಕೊಟ್ಟಿದ್ದಿದ್ರೆ ನೀವೇನು ಕನ್ಕ್ಲೂಡ್ ಮಾಡ್ತೀರಾ? ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀರಾ. ಅದೇ ಅವರು 1/2, 1 ಅಂತ ಇಂಟರ್ವಲ್ ಕೊಟ್ಟಿದ್ದಿದ್ರೆ ನೀವೇನು ಕನ್ಕ್ಲೂಡ್ ಮಾಡ್ತೀರಾ? ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂತ. ಆದರೆ ಅವ್ರು ಕೊಟ್ಟಿರೋ ಇಂಟರ್ವಲಲ್ಲಿ ಎರಡೂ ಆಗ್ತಾ ಇದೆ. ದೇರ್ಫೋರ್ ನಾವೇನಂತ ಕರಿತೀವಿ ಇದನ್ನು? ದೇರ್ಫೋರ್ ಎಫ್ ಆಫ್ ಎಕ್ಸ್ ಅಥವಾ ವೈ ಈಸ್ ಈಕ್ವಲ್ ಟು, ನೀವು ಸ್ಟಾರ್ಟಿಂಗಲ್ಲಿ ವೈ ತೊಗೊಂಡಿದ್ದೀರಾ, ಓಕೆ, ಏನು ತೊಗೊಂಡಿರ್ತೀವಿ ಒಂದೇ ಸೈನ್ನ ಮೇಂಟೈನ್ ಮಾಡಬೇಕು.
ಹಂಗೆ ಎರಡು y ಎಫ್ ಆಫ್ ಎಕ್ಸ್ ಎರಡು ಸೇಮ್ ಐತೆ ಅಂತ ಒಂದೊಂದು ಸತಿ y ಬರೆಯೋದು ಒಂದೊಂದು ಸತಿ ಎಫ್ ಆಫ್ ಎಕ್ಸ್ ಬರೆಯೋದು ಮಾಡಬೇಡಿ. ಒಂದು ಆನ್ಸರಲ್ಲಿ ಒಂದೇ ರೆಪ್ರೆಸೆಂಟೇಷನ್ ಇಟ್ಕೊಳ್ರಿ. ಓಕೆ, ದಟ್ ಶೋಸ್ ಯುವರ್ ಡಿಸಿಪ್ಲಿನ್. y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ನೈದರ್ increasing nor decreasing. Okay, this is how you are going to prove. Next, coming to question number 12. Question number 12 ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. Which of the following functions are strictly decreasing on 0, pi by 2? Yes, tell me, 0, pi by 2 ಅಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವ್ದು ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಫಂಕ್ಷನ್ ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. cos x, cos 2x, cos 3x and tan x. ಓಕೆ, ನೋಡೋಣ. ಫಸ್ಟ್ ಎ y ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರಪ್ಪ? ಕಾಸ್ ಎಕ್ಸ್. ವೈ ಡ್ಯಾಶ್ ಕಂಡುಹಿಡಿರಿ, ಮೈನಸ್ ಸೈನ್ ಎಕ್ಸ್. ಓಕೆ ಓಕೆ, ಆ್ಯಂಡ್ ಎಕ್ಸ್ ವ್ಯಾಲ್ಯೂಸ್ ಯಾವ ಇಂಟರ್ವಲ್ ಕೊಟ್ಟಿದ್ದಾರಪ್ಪ? ಎಕ್ಸ್ ಬಿಲಾಂಗ್ಸ್ ಟು 0, pi by 2. ಕರೆಕ್ಟ್ ಇದೆಯಾ? 0, pi by 2 ಅಲ್ಲಿ ಸೈನ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ಸೈನ್ ಎಕ್ಸು ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಆದರೆ ನಮಗಿರೋದೇನಿಲ್ಲಿ? ಮೈನಸ್ ಸೈನ್ ಎಕ್ಸು. ಮೈನಸ್ ಸೈನ್ ಎಕ್ಸ್ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವಾಲಿಟಿ ಸೈನ್ ಚೇಂಜ್ ಆಗುತ್ತಾ? ಸೊ ಲೆಸ್ ದ್ಯಾನ್ 0, ರಿವರ್ಸ್. ಹೌದಾ? ಲೆಸ್ ದ್ಯಾನ್ 0 ಅಂತಂದ್ರೆ ಏನಾಯ್ತು? ಡಿಕ್ರೀಸಿಂಗಾ? ಎಸ್ ಆರ್ ನೋ? ದಿಸ್ ಮೈನಸ್ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ವೈ ಡ್ಯಾಶ್. ಇಫ್ ಎಫ್ ಆಫ್ ಎಕ್ಸ್ ಇಂದು ಡೆರಿವೇಟಿವ್ ಲೆಸ್ ದ್ಯಾನ್ 0 ಬರ್ತಾ ಇದೆ ಅಂದರೆ ದೆನ್ ವಿ ಸೇ ದಟ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗಾ? ಇನ್ ಯಾವ ಇಂಟರ್ವಲ್ ಅಲ್ಲಿ ನಾವು ಚೆಕ್ ಮಾಡಿದ್ದು? 0 to pi by 2. ಎಫ್ ಆಫ್ ಎಕ್ಸ್ ಅಂತಾನೆ ಅನ್ಕೊಳ್ಳಿ. ಇದನ್ನು ಕೂಡ ಎಫ್ ಡ್ಯಾಶ್ ಆಫ್ ಎಕ್ಸ್. ಅಗ್ಲಗ್ಲ ವೈನೇ ಅಭ್ಯಾಸ ಮಾಡ್ಕೋಬೇಡಿ, ಎರಡು ಸೈನ್ಸು ನೆನಪಿರಲಿ. ಓಕೆ, ಇಲ್ಲ ಮ್ಯಾಮ್ ನಾವು ವೈ ಅಷ್ಟೇ ಬರಿತೀವಿ ಅಂತ ಅಂದ್ರೂ ತಪ್ಪೇನಿಲ್ಲ, ಡೋಂಟ್ ವರಿ. ಓಕೆ, ಸೊ ದಿಸ್ ಬಿಕಮ್ಸ್ ಯುವರ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಏನು ಕೊಟ್ಟಿದ್ದಾರಪ್ಪ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2x ಕೊಟ್ಟಿದ್ದಾರೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತಪ್ಪ? ಕಾಸ್ ಎಕ್ಸ್ ಇನ್ ಡೆರಿವೇಟಿವ್ ಮೈನಸ್ ಸೈನ್ 2x ಆಗುತ್ತೆ. 2x ಇಂದ ಡೆರಿವೇಟಿವ್ 2 ಆಗುತ್ತೆ. ಓಕೆ, ಅಗೇನ್ ಸೇಮ್ ಸ್ಟೋರಿ ರಿಪೀಟ್ಸ್ ಹಿಯರ್ ಆಲ್ಸೋ. ಸೇಮ್ ಆಗುತ್ತೆ. ಏನಾಗುತ್ತೆ? ಸಿನ್ಸ್ ಎಕ್ಸ್ ಬಿಲಾಂಗ್ಸ್ ಟು ವಿಚ್ ಇಂಟರ್ವಲ್? 0, pi by 2. ವಾಟ್ ಕ್ಯಾನ್ ಯು ಸೇ? ಸೈನ್ 2x ಈಸ್ ಆಲ್ವೇಸ್ ಗ್ರೇಟರ್ ದನ್ 0. ಯಾಕೆ? ಫಸ್ಟ್ ಕ್ವಾಡ್ರಂಟ್ ಸೈನ್ ವ್ಯಾಲ್ಯೂಸ್, ಸೈನ್ ಅಷ್ಟೇ ಅಲ್ಲ, ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್. ಸೈನ್ 2x ಪಾಸಿಟಿವ್, ಮೈನಸ್ ನಮಗೆ ಮೈನಸ್ ಬೇಕಿದೆ. ಸೊ ಅಪ್ಲೈ ಮೈನಸ್. once you apply minus sin 2x less than 0 ಬರುತ್ತೆ. multiply 2 on both sides, then minus 2 sin 2x also less than 0. derivative f dash of x less than 0 ಅಂತ ಅಂದರೆ ಏನು ಕನ್ಕ್ಲೂಡ್ ಮಾಡ್ತೀರಾ? f of x is strictly decreasing. ಅವ್ರು ಹೇಳಿರೋದೇನು? which of the following function are decreasing. ಓಕೆ, ಸೊ ಡಿಕ್ರೀಸಿಂಗ್ ಯಾವುದಾಗುತ್ತಪ್ಪ? ಎ ಮತ್ತು ಬಿ ಎರಡು ಆದವು. ಕಾಸ್ 3x ನೀವೇ ಮಾಡಿ, ಇದೇ ಸೇಮ್ ಪ್ರೊಸೀಜರಲ್ಲಿ ಮಾಡಿ, ಸೇಮ್ ಆನ್ಸರ್ ಬರುತ್ತೆ. ಅಗೇನ್ ಯು ವಿಲ್ ಗೆಟ್ ಡಿಕ್ರೀಸಿಂಗ್ ಓನ್ಲಿ. Coming to question number 4, observe clearly. Question number 3 ನಿಮಗೆ ಅದು. ಓಕೆ, ಸೇಮ್ ಪ್ರೊಸೀಜರ್ ಇದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್? ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ secant square x. secant square x. In since again x belongs to which? 0, pi by 2. First quadrant, all trigonometric functions are positive. secant x is also positive. secant square ಮಾಡಿದ್ರು ಕೂಡ positive. So you are getting f dash of x is positive. Therefore f of x is strictly increasing on this interval 0, pi by 2. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಲೆಟ್ ಮೀ ಡ್ರಿಂಕ್ ದ ವಾಟರ್, ಜಸ್ಟ್ ಅ ಮಿನಿಟ್. Until then, look at the next question. On which of the following intervals is the function f of x is equal to ಏನಪ್ಪ ಇದು? x power 100 plus sin x minus 1 is decreasing. MCQ question. Okay, try to solve it. Try to solve this question. On which of the following intervals? ಓಕೆ, ಅಂದರೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಅಲ್ಲಿ ಯಾವ ಇಂಟರ್ವಲ್ ಅಲ್ಲಿ ಈ ಕೊಟ್ಟಿರುವಂತಹ ಫಂಕ್ಷನ್ ಏನಾಗಿದೆ? ಡಿಕ್ರೀಸಿಂಗ್. ಓಕೆ, ನೋಡೋಣ.
ಸಾಲ್ವ್ ಮಾಡಿದ್ದೀರಾ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಸಿ ವಾಟ್ ಈಸ್ ಗಿವೆನ್. ಫಸ್ಟ್ ಆಫ್ ಆಲ್ given f of x is equal to x to the power of 100 plus sin x minus 1. So f dash of x ಏನಾಗುತ್ತಪ್ಪ, x power 100 ಅಂದರೆ 100 x to the power of 100 minus 1 ಅಂದರೆ 99. sin x derivative cos x. what you have to show this is ಓಕೆ ಡಿಕ್ರೀಸಿಂಗ್ ಯಾವ ಇಂಟರ್ವಲಲ್ಲಿ ಅಂತ ತೋರಿಸ್ಬೇಕಾ. ಡಿಕ್ರೀಸಿಂಗ್ ಅಂತ ಅಂದರೆ ಫಸ್ಟು ಒಂದೊಂದೇ ಆಪ್ಷನ್ ಚೆಕ್ ಮಾಡೋಣ. 0,1 ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನು. 0,1 ಏನಾಗುತ್ತೆ, 0,1 ಇಲ್ಲಿ 0.5 ಏನಾರ ಇರಲಿ ಸಮ್ ಪಾಸಿಟಿವ್ ನಂಬರ್ ಬರುತ್ತೆ ತಾನೆ, ಇದಂತೂ ಬಿಟ್ಟು ಹಾಕ್ರಿ. ನೆಕ್ಸ್ಟ್ ಕಾಸ್ ಎಕ್ಸ್ ಅಲ್ಲಿ ಬರ್ರಿ. ಕಾಸ್ ಎಕ್ಸ್ ಅಲ್ಲಿ ಏನಾಗುತ್ತೆ, ಎಕ್ಸ್ ಫಾರ್ ಕಾಸ್ ಎಕ್ಸ್ ದ ವ್ಯಾಲ್ಯೂ 0,1 ಮಧ್ಯದಲ್ಲಿ ನಾನು ಏನೇ ವ್ಯಾಲ್ಯೂಸ್ ತೊಗೊಂಡ್ರು ಕೂಡ ಕಾಸ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಪಾಸಿಟಿವ್. ಎಸ್ ಆರ್ ನೋ, ಎಸ್ ಆರ್ ನೋ. ಸೊ ಇದು ಪಾಸಿಟಿವ್ ಆಗುತ್ತೆ, ದೆನ್ ಇಟ್ ಈಸ್ ಇನ್ಕ್ರೀಸಿಂಗ್. ಕಮಿಂಗ್ ಟು ಕ್ವಶನ್ ನಂಬರ್ ಬಿ, ಅಲ್ಲ ಸಾರಿ ಆಪ್ಷನ್ ನಂಬರ್ ಬಿ ಏನಿದೆ, π/2, π ಅಂದರೆ ಸೆಕೆಂಡ್ ಏನಂತಾರೆ ಅದನ್ನು ಕ್ವಾಡ್ರೆಂಟ್. 90 to 180, 90 to 180 ಅಂತ ಬಂದಾಗ 90 to 180 ಅಂತ ಬಂದಾಗ ಕಾಸ್ ಎಕ್ಸ್ ಈಸ್ ನೆಗೆಟಿವ್, ಯಾಕಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ವ್ಯಾಲ್ಯೂಸ್ ಆರ್ ನೆಗೆಟಿವ್. ಎಸ್, ಆ್ಯಂಡ್ 100 ಇಂಟು ಎಕ್ಸ್ ಟು ದಿ ಪವರ್ ಆಫ್ 99 ಇದೆಯಾ. ಓಕೆ, ಇದನ್ನು ಸ್ವಲ್ಪ ಬೇರೆ ಮೆಥಡಲ್ಲಿ ಮಾಡಬೇಕಾ, ರೇಡಿಯನ್ ಮೆಷರ್ಸ್ ತೊಗೊಂಡು ಮಾಡ್ಬೇಕು ಅನ್ಸುತ್ತೆ ಇದನ್ನು, ಅವಾಗ ಈಸಿ ಆಗುತ್ತೆ. ಜಸ್ಟ್ ಎ ಮಿನಿಟ್. ಓಕೆ, ನೆಸೆಸಿಟಿ ಏನಿಲ್ಲ ರೇಡಿಯನ್ನಿಂದ. ಇಲ್ಲಿ ನೋಡಿ π/2ನ ನಾವು ಇಲ್ಲಂತೂ ಓಕೆ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ವ್ಯಾಲ್ಯೂ ಇಸ್ ನೆಗೆಟಿವ್ ಅಂತ ಗೊತ್ತಾಯಿತು. ಬಟ್ ಇದು ನೆಗೆಟಿವು, ಈ ನಂಬರ್ ಏನಿದೆಯಲ್ಲ ಇದು ನೆಗೆಟಿವ್ ಬಂದರೂ ಕೂಡ ಈ ನಂಬರು ಪಾಸಿಟಿವ್ ಬರುತ್ತಾ ಅಂತ ಚೆಕ್ ಮಾಡಿರಿ. ಹೆಂಗೆ ಚೆಕ್ ಮಾಡೋದು ಮ್ಯಾಮ್ ಅಂದರೆ, ಈ π/2ನ ಸ್ವಲ್ಪ ಕನ್ವರ್ಟ್ ಮಾಡಿ. ಪೈ ಅಂದರೆ 22/7 ರೈಟ್, π/2 ಇದೆ, 22/7/2 ಇದೆ ಅಂದರೆ 2 1s 2 11s ಅಂತ ಹೋಗ್ಬಿಟ್ಟು 11/7 ಆಗುತ್ತೆ. ಈ ಇಂಟರ್ವಲಲ್ಲಿ ಏನಾರ ವ್ಯಾಲ್ಯೂ ಇರಲಿ, ಬಟ್ ದಿಸ್ ವಿಲ್ ಬಿ ವೆರಿ ವೆರಿ ಬಿಗ್ ನಂಬರ್, ಯಾಕಂದರೆ ಇದ್ರ ಮಧ್ಯೆ ಬರೋ ನಂಬರು ಪವರ್ 99. ಓಕೆನಾ. ಇಲ್ಲಿ ಏನೇ ಡಿವೈಡೆಡ್ ಬೈ 7 ಇದೆಯಲ್ಲ, ಅಂದರೆ 1 ಪಾಯಿಂಟ್ ಸಮಥಿಂಗೇ ಬರುತ್ತಾ, ಇಲ್ಲಿ 7 3 ಪಾಯಿಂಟ್ ಸಮಥಿಂಗ್ ಬರುತ್ತಾ, ಅಂದರೆ ಪಾಸಿಟಿವ್ ನಂಬರೇ ಬರುತ್ತೆ. ಸೊ ಇದು ಟೋಟಲಿ ಏನಾಗುತ್ತೆ, ಈ ವ್ಯಾಲ್ಯೂ ಅಷ್ಟೇ ಗ್ರೇಟರ್ ದ್ಯಾನ್ 100 ಇರುತ್ತಾ. ಕಾಸ್ ವ್ಯಾಲ್ಯೂ ಅಂತೂ -1,1 ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲೂ ಹೋಗಲ್ಲ, ಹೌದಲ್ವಾ. ಸೊ ಕಾಸ್ ವ್ಯಾಲ್ಯೂ ಸ್ಮಾಲ್ ನಂಬರ್ಸು, ದೊಡ್ಡ ನಂಬರಲ್ಲಿ ಸ್ಮಾಲ್ ನಂಬರ್ ಹೋದರೆ ಇದೇನಾಗುತ್ತೆ, ಇದು ಕೂಡ ಇನ್ಕ್ರೀಸಿಂಗೇ ಆಗುತ್ತೆ. ಸಿಂಪಲ್ ಥಿಂಗ್. ಓಕೆ, ಕಮಿಂಗ್ ಟು ಆಪ್ಷನ್ ನಂಬರ್ ಸಿ, 0,π/2. 0,π/2 ಅಂತಂದರೆ ಯಾವುದಪ್ಪ, ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಕಾಸ್ ಪಾಸಿಟಿವ್, 100 ಇಂಟು ಎನಿ ನಂಬರ್ ಯು ಟೇಕ್ ಇಟ್ ಫ್ರಮ್ ಫಸ್ಟ್ ಕ್ವಾಡ್ರೆಂಟ್, ಇಟ್ ಇಸ್ ಪಾಸಿಟಿವ್ ನಂಬರ್ ಓನ್ಲಿ. ಸೊ ಪಾಸಿಟಿವ್ ಪಾಸಿಟಿವ್, ಅಗೇನ್ ದಿಸ್ ವ್ಯಾಲ್ಯೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ವಾಟ್, ಗ್ರೇಟರ್ ದ್ಯಾನ್ 0. ಸಿಂಪಲ್, ನೀವು ನಂಬರ್ಸ್ನ ಅಸ್ಯೂಮ್ ಮಾಡಬೇಕಾಗುತ್ತೆ. ಓಕೆ, so therefore again you are getting increasing, then definitely option D is the right answer. Okay, right. Next question, for what values of a the function f given by so and so is increasing on 1,2. okay, ಅಂದರೆ ಏನು ಮಾಡಿದ್ದಾರೆ ಅವರು, ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗಿದೆ, ಆದರೆ ಆ ಫಂಕ್ಷನಲ್ಲಿ ಎ ವ್ಯಾಲ್ಯೂ ಏನಾಗಿರಬೇಕು ಅಂತ ಕೇಳಿದ್ದಾರೆ. ಹೌದಾ ಹೌದಾ. ಸೊ ಏನು ಮಾಡ್ತೀರಾ, ಕ್ವಶನ್ ನಂಬರ್ 14. Still how many questions are there? 15, 16, 17, 18, 19. Okay, ಬಟ್ ಟೈಮ್ ಇದೆ, ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡೋಣ. ಬಿಕಾಸ್ ಲಾಂಗ್ ಡ್ಯೂರೇಷನ್ ಆದರೆ ಸ್ವಲ್ಪ ನನಗೆ ಅಪ್ಲೋಡ್ ಟೈಮಲ್ಲಿ ಐ ಹ್ಯಾವ್ ಸಮ್ ಪ್ರಾಬ್ಲಮ್. ಐ ಹ್ಯಾವ್ ಟು ಅಪ್ಡೇಟ್ ಮೈ ಸಾಫ್ಟ್ವೇರ್ ಆ್ಯಂಡ್ ಆಲ್, ಬಟ್ ಐ ಹ್ಯಾವ್ ನಾಟ್ ಡನ್ ಇಟ್. ಎನಿವೇಸ್, ಸೊ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರಾ, ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎ. ಓಕೆ, ಅಂದರೆ ಅವರು ಇಂಟರ್ವಲ್ ಕೊಟ್ಟಿದ್ದಾರೆ, ಎಕ್ಸ್ ಬಿಲಾಂಗ್ಸ್ ಟು ವಿಚ್ ಇಂಟರ್ವಲ್, 1,2 ಒಳಗಡೆನೇ ಇರಬೇಕು ಇಂಟರ್ವಲ್ಲು. ಓಕೆ, ರೈಟ್. ಕ್ವಶನ್ ಅರ್ಥ ಆಯ್ತಾ. ಈ ಯಾವ ಎ ವ್ಯಾಲ್ಯೂಗೆ ಫಂಕ್ಷನು ಇನ್ಕ್ರೀಸಿಂಗ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಂಡುಹಿಡಿಯೋಕೆ ಹೇಳಿಲ್ಲ, ಇನ್ಕ್ರೀಸಿಂಗ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ, ಬಟ್ ಯಾವ ವ್ಯಾಲ್ಯೂಗೆ ಅಂತ ನೀವು ಹೇಳಬೇಕು, ಎ ಜಾಗದಲ್ಲಿ ಏನು ಬರೀಲಿ ಅಂತ. ಓಕೆ, ಸೊ ಫಸ್ಟ್ ಸ್ಟೆಪ್ ಆಲ್ವೇಸ್ ಡೆರಿವೇಟಿವ್ 2x, ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ 2x, ax ಡೆರಿವೇಟಿವ್ a, ಕರೆಕ್ಟಾ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ವಾಟ್, ಗ್ರೇಟರ್ ದ್ಯಾನ್ 0. ಯಾಕೆ, ಇನ್ಕ್ರೀಸಿಂಗ್ ಆಗಬೇಕು ಅಂತ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರಬೇಕು, ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಸೊ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, 2x plus a is greater than 0. ಓಕೆ, ವೇರ್ ಎಕ್ಸ್ ವ್ಯಾಲ್ಯೂಸ್ ಆರ್ ಬಿಲಾಂಗಿಂಗ್ ಟು ವಿಚ್ ಒನ್, 1,2 ಇಂಟರ್ವಲ್. ಹೌದಾ, ರೈಟ್, 1,2 ಇಂಟರ್ವಲ್.
1, 2 ಮಧ್ಯದಲ್ಲಿರುವಂಥ ನಾನು ಯಾವುದೇ ನಂಬರ್ಸ್ ತೊಗೊಂಡ್ರೂ ಕೂಡ 2x ಪ್ಲಸ್ ಎ. ಸಿ, ಈ ಇಂಟರ್ವಲಲ್ಲಿ ಮಿನಿಮಮ್ ವ್ಯಾಲ್ಯೂ ಏನು ಬರಬಹುದು? ನಮಗೆ ಈಗ ಸದ್ಯಕ್ಕೆ ಬೇಕಿರೋದು ಎ ವ್ಯಾಲ್ಯೂ ಹೌದಲ್ವಾ? ಸೊ ಮಿನಿಮಮ್ ವ್ಯಾಲ್ಯೂ ಏನು ಬರ್ಬೋದು? 1. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರ್ಬೋದು? 2. ಹೌದಾ? ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1 ಜಾಗದಲ್ಲಿ ಅಲ್ಲ, ಎಕ್ಸ್ ಜಾಗದಲ್ಲಿ 1 ಹಾಕಿದರೆ 2 ಪ್ಲಸ್ ಎ ಮಿನಿಮಮ್ ವ್ಯಾಲ್ಯೂನಾ? ಎಸ್ ಆರ್ ನೋ? 2 ಪ್ಲಸ್ ಎ ಮಿನಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ಕೇಸ್ ನಾನು 2 ಹಾಕಿದರೆ 2 2 4 ಪ್ಲಸ್ ಎ ಗ್ರೇಟರ್ ದ್ಯಾನ್ 0. ಇನ್ನು ಯಾವುದೇ ಮಧ್ಯದ ಹಾಕಿದರೆ ಅವೆಲ್ಲ ಇದ್ರದ್ದು ಮಧ್ಯದಲ್ಲೇ ಬರುತ್ತೆ ನಂಬರ್ಸ್, ಹೌದಲ್ವಾ? ಈಗ ನನಗೆ ಎ ವ್ಯಾಲ್ಯೂ ಬೇಕು. ಸೊ ಎ ವ್ಯಾಲ್ಯೂ ಏನಾಗುತ್ತೆ? ಎ ಈಸ್ ಗ್ರೇಟರ್ ದ್ಯಾನ್ -2 ಆ್ಯಂಡ್ ಎ ಈಸ್ ಗ್ರೇಟರ್ ದ್ಯಾನ್ 4. ಆ ಕಡೆ ಹೋದರೆ -4. ದಟ್ಸ್ ಇಟ್, ಸಿಂಪಲ್. ಸೊ ಯು ಕ್ಯಾನ್ ಸೇ, ಅವ್ರು ಹೇಳಿರೋದೇನಪ್ಪ? ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎ ದಿಸ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಸೊ ಎ ವ್ಯಾಲ್ಯೂಸ್ ನಮಗೆ ಇಷ್ಟು ಗೊತ್ತಾಯಿತು. ಈಗ ನಾನು ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೀಸ್ಟ್ ವ್ಯಾಲ್ಯೂ ನನಗೆ ಯಾವುದು? ಮಿನಿಮಮ್ ವ್ಯಾಲ್ಯೂ ಎ ಗ್ರೇಟರ್ ದ್ಯಾನ್ -2, ಹೌದಲ್ವಾ? ಎ ಗ್ರೇಟರ್ ದ್ಯಾನ್ -2 ಹಾಕಿದರೆ ನನಗೇನಾಗುತ್ತೆ? ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗುತ್ತೆ. ಯಾಕೆ ಮ್ಯಾಮ್ -4 ತಗೊಳ್ಳಿಲ್ಲ, -2 ಅಷ್ಟೇ ತಗೊಂಡ್ರಿ ಅಂತ ಡೌಟ್ ಬರ್ಬೋದು ಕೆಲವೊಬ್ರು ಸ್ಟೂಡೆಂಟ್ಸಿಗೆ. ಸಿ, ಅಬ್ಸರ್ವ್ ಮಾಡಿ, ರಿಯಲ್ ನಂಬರ್ ಲೈನ್ ಅಬ್ಸರ್ವ್ ಮಾಡಿ. ಇಲ್ಲೆಲ್ಲೋ -4 ಇದೆ, ಈ ಕಡೆ ಯಾವುದಿರುತ್ತೆ? -3, -2, -1, 0, ಇಟ್ ಗೋಸ್ ಆನ್, ರೈಟ್. ಸೊ ನನಗೇನು ಎರಡು ಚಾಯ್ಸ್ ಏನು ಬಂತು? ಮ್ಯಾಕ್ಸಿಮಮ್ ಚೆಕ್ ಮಾಡೋಕೆ ಹೋದಾಗ -4 ಬಂತು, ಮಿನಿಮಮ್ ಚೆಕ್ ಮಾಡೋಕೆ ಹೋದಾಗ -2 ಬಂತು. ಈಗ ನಾನು -4ಗಿಂತ ದೊಡ್ಡ ನಂಬರ್ ಅಂತಂದರೆ ಫಾರ್ ಎಕ್ಸಾಂಪಲ್ -3 ತಗೊಂಡು ನೋಡ್ತೀನಪ್ಪ. ಎ ಜಾಗದಲ್ಲಿ -3 ತೊಗೋತೀನಿ, ಎಕ್ಸ್ ಜಾಗದಲ್ಲಿ ಮಿನಿಮಮ್ 1 ತೊಗೊಂಡ್ಬಿಡ್ತೀನಿ. ಸೊ ಏನಾಗುತ್ತೆ ನೋಡ್ರಿ, 2 × 1 -3, 2 1s are 2 -3 ಅಂದರೆ ಏನು? -1. ನೆಗೆಟಿವ್ ಬಂತ? ಲೆಸ್ ದೆನ್ 0 ಅಂದರೆ ಫಂಕ್ಷನ್ ಈಸ್ ಡಿಕ್ರೀಸಿಂಗ್. ನಾನು ತೋರಿಸ್ಬೇಕಾಗಿರೋದೇನು? ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎ. ಅಲ್ಲಿಗೆ -3 ತಗೊಳ್ಳಿಕ್ಕೆ ಬರೋದಿಲ್ಲ. ಅದೇ ನಾನು -2ಗಿಂತ ದೊಡ್ಡ ನಂಬರ್ -1 ಕಡೆ ಹೋದರೆ ಏನಾಗುತ್ತೆ? 2 × 1 ಹಾಗೆ ಇರಲಿ, ಮಿನಿಮಮ್ ವ್ಯಾಲ್ಯೂ ಇದೆ ತಾನೇ ಎಕ್ಸಿಂದು, -1. 2 -1 1, ಇಟ್ ಈಸ್ ಗ್ರೇಟರ್ ದ್ಯಾನ್ 0, ಇನ್ಕ್ರೀಸಿಂಗ್. ದೇರ್ಫೋರ್ ನಾನು ಕನ್ಕ್ಲೂಡ್ ಮಾಡಿದ್ದೇನು ಅಂದರೆ ಎ ಈಸ್ ಗ್ರೇಟರ್ ದ್ಯಾನ್ -2 ಈಸ್ ದ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ. For that value only, this function becomes increasing function. In which interval? 1, 2 interval. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ, ರೈಟ್? ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 15. Let I be any interval disjoint from -1, 1. Prove that the function given by f of x is equal to x plus 1 plus x is increasing. ಓಕೆ, ಏನು ಪ್ರೂವ್ ಮಾಡ್ಬೇಕು ನೋಡಿ. ಏನು ಕೊಟ್ಟಿದ್ದಾರೆ? f of x is equal to x plus 1 by x is increasing on certain interval. Yes or no? That is -1, 1. I be any interval disjoint from -1, 1. Sorry. So let's go with first derivative. F dash of x derivative 1 by x derivative ಏನಾಗುತ್ತೆ? -1 by x ಸ್ಕ್ವೇರ್ ಆಗುತ್ತೆ. ಇದನ್ನು ನಾನು LCM ತೊಗೊಂಡ್ರೆ ಏನಾಗುತ್ತೆ? x ಸ್ಕ್ವೇರ್ ಇಸ್ ದ LCM, ಏನೂ ಇಲ್ಲ ಅಂದರೆ 1 ಇದೆ, x ಸ್ಕ್ವೇರ್ -1. ಓಕೆ, x ಸ್ಕ್ವೇರ್ -1 ಆಗುತ್ತೆ, ರೈಟ್? x ಸ್ಕ್ವೇರ್ -1 ಅಂತ ಅಂದರೆ ನಮಗೇನು ಸಿಗುತ್ತೆ? f dash of x is equal to x -1 into x plus 1. ಯಾಕೆ? a ಸ್ಕ್ವೇರ್ - b ಸ್ಕ್ವೇರ್ ಫಾರ್ಮುಲಾ. ಎಲ್ಲ ಕಾನ್ಸೆಪ್ಟು ಪ್ರೀವಿಯಸಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಏನು ಜಾಸ್ತಿ ಹೇಳ್ತಾ ಇಲ್ಲ. ಐ ಹೋಪ್ ಸೊ ಯು ಮೈಟ್ ಬಿ ನೋಯಿಂಗ್ ಇಟ್. ಓಕೆ, ನಾವು ಅವ್ರೇನು ಹೇಳಿದ್ದಾರೆ? ಎಕ್ಸ್ ವ್ಯಾಲ್ಯೂಸ್ ಏನು? -1, 1. ಓಕೆ, ಆ್ಯಂಡ್ ಎಸ್ ಫೋಕಸ್ ಆಲ್ಸೋ ಆನ್ ದಿಸ್ ಒನ್. ಅವರು ಐ ಬಿ ಎನಿ ಇಂಟರ್ವಲ್ ಡಿಸ್ಜಾಯಿಂಟ್ ಫ್ರಮ್ -1, 1 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಅದನ್ನು ನಾನು ಹೇಳೋದು ಮತ್ತೆ. ಡಿಸ್ಜಾಯಿಂಟ್ ಫ್ರಮ್ -1, 1 ಅಂತ ಅಂದರೆ ಮೀನಿಂಗ್ ಏನು? -1, 1 ಇಂಟರ್ವಲ್ ಇದೆಯಲ್ಲ, ಅದನ್ನು ಬಿಟ್ಟು ಬೇರೆ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಯುವರ್ ರಿಯಲ್ ನಂಬರ್ ಲೈನ್, ಹಿಯರ್ ಯು ಆರ್ ಹ್ಯಾವಿಂಗ್ -1, ಹಿಯರ್ ಯು ಆರ್ ಹ್ಯಾವಿಂಗ್ +1. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಇದು ಇನ್ಕ್ಲೂಡೆಡ್ ಅಂತ. ಓಕೆ, ಅವ್ರು ಹೇಳಿರೋದೇನು? ಐ ಬಿ ಎನಿ ಇಂಟರ್ವಲ್, ಯಾವುದೇ ಇಂಟರ್ವಲ್ ಆಗಿರಬಹುದು, ಆದರೆ ಇದನ್ನು ಬಿಟ್ಟು, ಈ ಪಾರ್ಟ್ನ ಬಿಟ್ಟು, ಈ ಪಾರ್ಟ್ ಇಲ್ಲ ಅಂತ. ಡಿಸ್ಜಾಯಿಂಟ್ ಫ್ರಮ್ ದಿಸ್ ಅಂತ ಅಂದರೆ ಇಲ್ಲಿರೋ ವ್ಯಾಲ್ಯೂಸ್ ಬರಲ್ಲ ಅಂತ. ಯಾರ ಮಧ್ಯ ಇರೋ -1, 1 ಮಧ್ಯದಲ್ಲಿರೋ ವ್ಯಾಲ್ಯೂಸ್ ಬರಲ್ಲ ಅಂತ ಅರ್ಥ. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದ ಸೈನ್ ಆಫ್ f dash of x.
ಓಕೆ, ಫಾರ್ ಎಕ್ಸ್ ಲೆಸ್ ದ್ಯಾನ್ -1 ಅಂದರೆ ಈ ಕಡೆ ಸೈಡು ನಮ್ಮ ಹತ್ರ ಇಂಟರ್ವಲ್ ಇದೆಯಲ್ಲ -∞, -1, ಈ ಕಡೆ ಏನಿದೆ 1, ಸೊ ಫಾರ್ ಎಕ್ಸ್ ಲೆಸ್ ದ್ಯಾನ್ -1 ನಮಗೆ ಏನು ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಿ. ನಾವು ಸಪೋಸ್ -2ನೇ ತೊಗೊಳೋಣ. -2 ತೊಗೊಂಡ್ರೆ -2 -1 -3 ಆಗುತ್ತೆ, ನೆಗೆಟಿವ್. -2 + 1 ಮತ್ತೆ ನೆಗೆಟಿವ್, ಡಿವೈಡೆಡ್ ಬೈ ಇದೇನು ಯಾವಾಗಲೂ ಪಾಸಿಟಿವ್, ಹೌದಾ? ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಡಿವೈಡೆಡ್ ಬೈ ಪ್ಲಸ್, positive number divided by positive number, again greater than 0 na, so that means what? F dash of x is what? Greater than 0. Greater than 0 andre increasing. Okay, prove that the function is increasing anta helidare. So ee interval allantu increasing ಆಗ್ತಾ ಇದೆ. ಯಾವುದರಲ್ಲಿ? -∞, -1 ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಐತೆ, x greater than 1 ಇದೆ ತಾನೆ. ಸೊ ಅಲ್ಲಿ ಚೆಕ್ ಮಾಡೋಣ. x greater than 1, ಸಪೋಸ್ x is equal to 2ನೇ ತಗೋಣ ಚೆಕ್ ಮಾಡೋಕ್ಕೆ. 2 - 1 1, 2 + 1 3, ಪಾಸಿಟಿವ್ನೇ ಬರುತ್ತೆ, ಎಲ್ಲ ಪಾಸಿಟಿವ್ ಅಂದರೆ ಗ್ರೇಟರ್ ದ್ಯಾನ್ 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮತ್ತೆ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್. ಓಕೆ, ಅರ್ಥ ಆಗ್ತಿದೆಯಾ? ನಿಮಗೆ ಕೊಟ್ಟಿರೋ ಕ್ವಶನ್ ಅರ್ಥ ಆಗ್ಬೇಕಷ್ಟೇ. ಇಲ್ಲಿ ನೀಟಾಗಿ ಅರ್ಥ ಆದರೆ ಆರಾಮಾಗಿ ಮಾಡ್ತೀರಾ. ಓಕೆ, ಏನು ಕೊಟ್ಟಿದ್ದಾರೆ? ಜಸ್ಟ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗಿದೆ ಅಂತ ನೀವು ತೋರಿಸ್ರಿ ಅಂತ ಹೇಳಿದ್ದಾರೆ. ಯಾವ ಇಂಟರ್ವಲ್ ಅಲ್ಲಿ? ಇಲ್ಲಿ ಈ ಕ್ವಶನಲ್ಲಿ ಇರೋ ಟ್ರಿಕ್ ಏನಂತ ಅಂದರೆ ಜಸ್ಟ್ ಆ ಫಸ್ಟ್ ಸ್ಟಾರ್ಟಿಂಗ್ ಲೈನ್ ಅಷ್ಟೇ. ನಿಮಗೆ ಯಾವ ಇಂಟರ್ವಲ್ ಕೇಳಿದ್ದಾರೆ ಅನ್ನೋದು ಗೊತ್ತಿರಬೇಕು. ಕೆಲವೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಡಿಸ್ಜಾಯಿಂಟ್ ಫ್ರಮ್ ಅದು ಇದು ಅರ್ಥ ಆಗಲ್ಲ ಅಂತ ಇಂಟರ್ವಲ್ ಯಾವ ತಗೊಂತಾರೆ ಗೊತ್ತಾ? -1, 1 ತಗೊಂತಾರೆ. ಆ್ಯಂಡ್ ದೆನ್ ದೇ ಸ್ಟ್ರಗಲ್ ಟು ಪ್ರೂವ್ ದಟ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ಇನ್ ಮ್ಯಾಥಮೆಟಿಕ್ಸ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಈಸ್ ಹಾಫ್ ಸಾಲ್ವ್ಡ್ ಅಂತ ಹೇಳ್ತಾರೆ. ಯಾಕೆ? ಕ್ವೆಶನ್ ಅರ್ಥ ಆದರೆ ಆಲ್ಮೋಸ್ಟ್ ಸಾಲ್ವ್ ಆದಂಗೆ ಅಂತ. ನೆಕ್ಸ್ಟ್ ಜಸ್ಟ್ ಸ್ಟೆಪ್ಸ್ ಅಷ್ಟೇ ಇರೋದು, ರೈಟ್? ಅದು ಅರ್ಥ ಆಗಬೇಕು. ಎನಿವೇಸ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. Question number 16. Prove that the function f of x is equal to log sin x is increasing on 0, pi/2 and decreasing on pi/2, pi. Okay. Let us solve this. Very. Question number 16. F of x is equal to log sin x. Tell me, what is the derivative? Same procedure. F dash of x, log x differentiation is 1 by sin x. ಆದರೆ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x, ಬಟ್ ಅಲ್ಲಿ ಎಕ್ಸ್ ಇಲ್ಲ, ಸೈನ್ ಎಕ್ಸ್ ಇದೆ. ಸೊ ಅದ್ರದ್ದು ಮತ್ತೆ ಡೆರಿವೇಟಿವ್ ಮಾಡಿದ್ರೆ ಕಾಸ್ ಎಕ್ಸ್, ವಿಚ್ ಈಸ್ ಈಕ್ವಲ್ ಟು ಕಾಸ್ ಬೈ ಸೈನ್ ಅಂದರೆ ಕಾಟ್ ಎಕ್ಸ್. ಓಕೆ, ಕಾಟ್ ಎಕ್ಸ್ ಇನ್ 0, pi/2. ಟೆಲ್ ಮಿ, 0, pi/2 ಅಂತಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಗ್ರೇಟರ್ ದ್ಯಾನ್ 0ನಾ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇನ್ ದಿಸ್ ಇಂಟರ್ವಲ್. ದೇರ್ಫೋರ್ ಐ ಕ್ಯಾನ್ ಕನ್ಕ್ಲೂಡ್ ಅವರ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ on which interval? 0, pi/2. ನೆಕ್ಸ್ಟ್ ಡಿಕ್ರೀಸಿಂಗ್ ಎಲ್ಲಿ ಕೇಳಿದಾರಪ್ಪ? ಇದೇ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಎಕ್ಸ್ ಯಾವ ಇಂಟರ್ವಲ್ಲು? pi/2, pi ಅಂದರೆ 90, 180. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಅಂದರೆ ಲೆಸ್ ದ್ಯಾನ್ 0ನಾ. ದೇರ್ಫೋರ್ ಐ ಕ್ಯಾನ್ ಈಸಿಲಿ ಕನ್ಕ್ಲೂಡ್ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್ ಆನ್ pi/2, pi. ಅರ್ಥ ಆಗ್ತಿದೆಯಾ? ಜಸ್ಟ್ ನಿಮಗೆ ಟ್ರಿಗ್ನೋಮೆಟ್ರಿ ಅಲ್ಲಿ ಕಲ್ತಿರುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ಯಾವ ಕ್ವಾಡ್ರಂಟಲ್ಲಿ ನೆಗೆಟಿವ್ ಇರುತ್ತೆ ಅವೆಲ್ಲ ಗೊತ್ತಿರಬೇಕು. ಗೊತ್ತಿದ್ರೆ ಈಸಿಯಾಗಿ ಮಾಡ್ತೀರಾ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಲೆಟ್ ಮಿ ಟರ್ನ್ ದ ಪೇಜ್. Until then observe the question. Prove that the function given by f of x is equal to log mod cos x is decreasing and decreasing on 0, pi/2, increasing on 3 pi/2, 2 pi. Okay, ಸ್ವಲ್ಪ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಇವು ಏನು ಯೂಶಲಿ ಸ್ಟೂಡೆಂಟ್ಸಿಗೆ 180 ಡಿಗ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಪೈ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಹೊಸದು ಬ್ರೈನಲ್ಲಿ ನೀವು ಇನ್ಪುಟ್ ಹಾಕಿರೋದು ಹೊಸದು. ಬಟ್ ಅದನ್ನು ಎಷ್ಟು ಸತಿ ಹೇಳ್ತಿರೋ ಅಷ್ಟು ಸತಿ ಅದು ಪ್ರಿಂಟ್ ಆಗಿಬಿಡುತ್ತೆ. ಓಕೆ, ಆ ಅಭ್ಯಾಸ ಮಾಡ್ಕೊಳ್ಳಿ. ಎನಿವೇಸ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 17. ಪ್ರೂವ್ ದಟ್ ದ ಫಂಕ್ಷನ್ ಗಿವನ್ ಬೈ ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ನ ಪ್ರೂವ್ ಮಾಡಬೇಕು. ಈ ಆವಾಗಲೇ ಮಾಡೋದ್ವಲ್ಲ ಲಾಗ್ ಸೈನ್ ಎಕ್ಸ್ ಅಂತ, ಈಗ ಲಾಗ್ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಎಫ್ ಡ್ಯಾಶ್ ಲಾಗಿಂದು ಡೆರಿವೇಟಿವ್ ಏನಾಗುತ್ತೆ? ವಾಟ್ ಈಸ್ ದ ಡೆರಿವೇಟಿವ್? ವಾಟ್ ಈಸ್ ಲಾಗ್ ಎಕ್ಸ್ ಡೆರಿವೇಟಿವ್? 1/x, ದಟ್ ಈಸ್ ಕಾಸ್ ಎಕ್ಸ್. ವಾಟ್ ಈಸ್ ಕಾಸ್ ಎಕ್ಸ್ ಡೆರಿವೇಟಿವ್? ಮೈನಸ್ ಸೈನ್ ಎಕ್ಸ್, ವಿಚ್ ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಎಕ್ಸ್. ಓಕೆ, ಈ ಮೈನಸ್ ಟ್ಯಾನ್ ಎಕ್ಸ್ ಯಾವ ಇದರಲ್ಲಪ್ಪ? ಡಿಕ್ರೀಸಿಂಗ್ ಇನ್. ಓಕೆ, ನಾವು ಸಿ ಅಬ್ಸರ್ವ್, ಟ್ಯಾನ್ ಎಕ್ಸ್ ಈಸ್ ಪಾಸಿಟಿವ್ ಎಲ್ಲಿ? ಇನ್ 0, pi/2. ಬಟ್ ನಮ್ಮ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆಯಲ್ಲ, ಇದೇನಾಗಿದೆ?
ಮೈನಸ್ ಟ್ಯಾನ್ ಎಕ್ಸ್ ಏನು ಯಾವಾಗಲೂ ಪಾಸಿಟಿವ್, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ದಟ್ ಈಸ್ ನಥಿಂಗ್ ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ವೇರ್ ಇನ್ 0,5/2. ಸಿಂಪಲ್ ಇದೆ, ತುಂಬ ಸಿಂಪಲ್ ಇದೆ. ಓಕೆ, ಈ ಇಂಟರ್ವಲ್ ಅಲ್ಲಿ ಟ್ಯಾನ್ ಎಕ್ಸ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ಬಟ್ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ದೇರ್ ಫೋರ್ ಏನಾಯಿತು, ಲೆಸ್ ದ್ಯಾನ್ 0. ದೇರ್ ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್ ಆನ್ 0,5/2. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಂಟರ್ವಲ್ ಯಾವ್ದು ಕೊಟ್ಟಿದ್ದಾರೆ, ಇನ್ 3π/2, 2π. 3π/2, 2π ಅಂದರೆ ಏನು, 270 ಡಿಗ್ರಿ. 2π ಅಂದರೆ 360 ಡಿಗ್ರಿ. ಅಂದರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಎಕ್ಸ್ ಏನಾಗುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಯಾವ್ದು ಪಾಸಿಟಿವ್, ಕಾಸ್ ಎಕ್ಸ್ ಪಾಸಿಟಿವ್. ಸೊ ಟ್ಯಾನ್ ಈಸ್ ವಾಟ್, ನೆಗೆಟಿವ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಆಲ್ರೆಡಿ ಮೈನಸ್ ಇದೆ, ಮೈನಸ್ ಸೈನು, ಮೈನಸ್ ಟ್ಯಾನ್ ಎಕ್ಸ್. ಸೊ ಟ್ಯಾನ್ ಎಕ್ಸ್ ಈಸ್ ಆಲ್ಸೋ ನೆಗೆಟಿವ್. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಅಂದರೆ ಗ್ರೇಟರ್ ದ್ಯಾನ್ 0 ಅಂತ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ಯಾವ ಇಂಟರ್ವಲ್ಲು, 3π/2, 2π. ಅರ್ಥ ಆಗ್ತಿದೆಯಾ? ರೈಟ್. ಸೊ ಈ ರೀತಿ ನೀವು ಮಾಡ್ಬೋದು ಆರಾಮಾಗೆ. ಕಮಿಂಗ್ ಟು ಕ್ವಶನ್ ನಂಬರ್ 18. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 3x² + 3x - 100 ಈಸ್ ಇನ್ಕ್ರೀಸಿಂಗ್ ಇನ್ ಆರ್ ಅಂತ ಹೇಳಿದ್ದಾರೆ. ಸಿಂಪಲ್, ಪ್ರೂವ್ ದಟ್ ಅಂತ ಹೇಳಿದಾರೆ ತಾನೆ. ಸೊ ಇನ್ಕ್ರೀಸಿಂಗ್ ಅಂತ ಗೊತ್ತು, ಜಸ್ಟ್ ಪ್ರೂವ್ ಮಾಡ್ರಿ, ತುಂಬ ಈಸಿ ಇದೆ. ಓಕೆ, ಜಸ್ಟ್ ರಿಯಲ್ ನಂಬರಲ್ಲಿ ಇಂಟರ್ವಲ್ ಹೇಳಿದಾರೆ. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 3x² - 3 ಇಂಟು x² ಅಂದರೆ 2x ಡೆರಿವೇಟಿವ್, 6x + 3x ಅಂದರೆ 3. ಓಕೆ, ಸೊ ಅಬ್ಸರ್ವ್ ಮಾಡಿ, ಇಲ್ಲೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡ್ರೆ 3 ಕಾಮನ್ ತೆಗೀರಿ, x² - 2x + 1 ಇಸ್ ಈಕ್ವಲ್ ಟು 0 ಆಯಿತಾ. 3 ಆ ಕಡೆ ಇರಲಿ, ಹೋದರೆ 0/3 ಇನ್ನೇನು 0 ಆಗುತ್ತೆ. ಇದು ಅಬ್ಸರ್ವ್ ಮಾಡಿ, a² - 2ab + 1 ಅಂತ ಅಂದರೆ a - b ಹೋಲ್ ಸ್ಕ್ವೇರಾ. ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವಾಗಲೂ ಪಾಸಿಟಿವೇ ಇರುತ್ತೆ. ಯಾಕೆ, ಇದು 0 ಮಾಡೋದೇ ಬೇಡ. ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಎಸ್, ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಎಸ್, ಬಿಕಾಸ್ ನೀವು ಯಾವುದೇ ನಂಬರ್ ತೊಗೊಳ್ರಿ ಅದರದ್ದು ಸ್ಕ್ವಯರ್ ಯಾವಾಗಲೂ ಏನಾಗುತ್ತೆ, ಪಾಸಿಟಿವ್ ಆಗುತ್ತಾ. ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ವಾಟ್, ಇನ್ಕ್ರೀಸಿಂಗ್. ಇಲ್ಲಿ ನಾವು ಪರ್ಟಿಕ್ಯುಲರ್ ಎಕ್ಸ್ ವ್ಯಾಲ್ಯೂ ತೊಗೊಳ್ಳೋ ನೆಸೆಸಿಟಿನಲ್ಲ, ಯಾಕಂದರೆ ಅವ್ರು ಮಾತಾಡ್ತಿರೋದೆ ಫುಲ್ ರಿಯಲ್ ನಂಬರ್ಸಲ್ಲಿ. ಸೊ ಇಟ್ ಈಸ್ ಇನ್ಕ್ರೀಸಿಂಗ್ ಆನ್ ಆರ್. ಸಿಂಪಲ್, ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. Coming to question number 19, the last question of this exercise. The interval in which y is equal to x² e power minus x is increasing is ಅಂತ ಹೇಳಿದ್ದಾರೆ. ಸ್ವಲ್ಪ ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ. ಈಸಿ ಇದೆ, ನೋಡೋಕ್ಕಷ್ಟ ಕಷ್ಟ ಅನ್ನಿಸ್ತಾ ಇದೆ. ಏನು ಮಾಡ್ತೀರಾ ನೋಡಿ, ಲೆಟ್ ಮಿ ರೈಟ್ ಇಟ್ ಹಿಯರ್. y is equal to x² e power minus x. ಓಕೆ, ಮೈನಸ್ ಎಕ್ಸ್ ಅಂತ ಅಂದರೆ ಏನೇ, ಆ್ಯಕ್ಚುಲಿ ಡಿನಾಮಿನೇಟರಲ್ಲಿ ಐತೆ ಅಂತ. ಫಸ್ಟ್ ಡೆರಿವೇಟಿವ್ ಕಂಡುಹಿಡಿರಿ, e ಪವರ್ 2x. ಯಾಕೆ, ಡಿನಾಮಿನೇಟರ್ ಸ್ಕ್ವೇರ್. e ಪವರ್ x ಆ್ಯಸ್ ಇಟ್ ಈಸ್, ನ್ಯೂಮರೇಟರ್ 2x ಮೈನಸ್ x² ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಡೆರಿವೇಟಿವ್ ಈಸ್ e ಪವರ್ x. ಓಕೆ, y ಡ್ಯಾಶ್ ಇಸ್ ಈಕ್ವಲ್ ಟು e ಪವರ್ x ಕಾಮನ್ ತೆಗಿರಿ, ಎಕ್ಸು ಕಾಮನ್ ತೆಗಿಬಹುದು, 2 ಮೈನಸ್ ಎಕ್ಸ್, 2 ಇಂಟು ಎಕ್ಸ್ ಇಂಟು e ಪವರ್ x. ಓಕೆ, ಮೈನಸ್ ಸೈನ್, x ಇಂಟು ಎಕ್ಸ್ x² e ಪವರ್ x ಬರುತ್ತೆ. ಓಕೆ, ಡನ್. e ಪವರ್ 2x ಅಂತ ಅಂದರೆ ನಥಿಂಗ್ ಬಟ್ e ಪವರ್ x ಹೋಲ್ ಸ್ಕ್ವೇರ್ ತಾನೇ ಅದಿದ್ದು. ಇಲ್ಲಿ ನೋಡಿ, ಒಂದು ಸತಿ ಕ್ಯಾನ್ಸಲ್ ಆಗುತ್ತಾ. ಸೊ ನಿಮ್ಮ ಹತ್ರ ಏನು ಉಳೀತು, y ಡ್ಯಾಶು x ಇಂಟು 2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ e ಪವರ್ x. ಅವ್ರು ಕೇಳಿರೋದೇನಪ್ಪ, ದ ಇಂಟರ್ವಲ್ ಇನ್ ವಿಚ್ ಇಟ್ ಈಸ್ ಇನ್ಕ್ರೀಸಿಂಗ್ ಅಂತ ಕೇಳಿದಾರ. ಯಾವ ವ್ಯಾಲ್ಯೂಸಿಗೆ ಇನ್ಕ್ರೀಸಿಂಗ್ ಆಗುತ್ತೆ ಅಂತ ಚೆಕ್ ಮಾಡಿ. ಇದನ್ನು ಗ್ರೇಟರ್ ದ್ಯಾನ್ 0ಗೆ ಇದು ಮಾಡಿದ್ರೆ ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಗ್ರೇಟರ್ ದ್ಯಾನ್ 0, e ಪವರ್ ಎಕ್ಸ್ನ ಆ ಕಡೆ ಕಳಿಸಿದ್ರೆ ಆಯಿತು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೋದು, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಗ್ರೇಟರ್ ದ್ಯಾನ್ 0, ಐದರ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆರ್ 2 ಮೈನಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ದಟ್ ಮೀನ್ಸ್ ವಾಟ್, ಮೈನಸ್ ಎಕ್ಸ್ ಆ ಕಡೆ ಹೋದರೆ 2 ಗ್ರೇಟರ್ ದ್ಯಾನ್ ಎಕ್ಸ್. ಇದನ್ನು ಉಲ್ಟಾ ಮಾಡಿರಿ, ರಿವರ್ಸ್ ಮಾಡಿದ್ರೆ ಎಕ್ಸ್ ಲೆಸ್ ದ್ಯಾನ್ 2 ಅಂದರೆ ಎಕ್ಸ್ 0ಕ್ಕಿಂತ ದೊಡ್ಡದಿರಬೇಕು, 2ಕ್ಕಿಂತ ಕಮ್ಮಿ ಇರಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಬಿಲಾಂಗ್ಸ್ ಟು 0ಕ್ಕಿಂತ ದೊಡ್ಡದು, 2ಕ್ಕಿಂತ ಕಮ್ಮಿ. ಎಲ್ಲೈತೆ ಆಪ್ಷನಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡಿ. ದಟ್ ಈಸ್ ದ ರೈಟ್ ಆನ್ಸರ್. ಇದೆಯಾ ಫಸ್ಟ್ ಆಫ್ ಆಲ್ 0,2 ಇದೆಯಾ? ಎಸ್, ಆಪ್ಷನ್ ಡಿ ಇದೆಯಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೈಟ್, ಐ ಹೋಪ್ ಸೊ ದ ಲೆಕ್ಚರ್ ವಾಸ್ ಹೆಲ್ಪ್ಫುಲ್. ಪ್ಲೀಸ್
ನಿಮ್ದೇನೇ ಒಪಿನಿಯನ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಐ ವುಡ್ ಡೆಫಿನೆಟ್ಲಿ ಟ್ರೈ ಟು ಸಾರ್ಟ್ ಔಟ್ ಯುವರ್ ಡೌಟ್ಸ್ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ರೈಟ್ ಹೆಲ್ಪ್ ಆಗಬೇಕು, ಎಲ್ಲರಿಗೂ ಹೆಲ್ಪ್ ಮಾಡಿ. ದಟ್ಸ್ ಇಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಗೋ ವಿತ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ, ರೈಟ್? ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.